पिताश्री शुभ याद है ಮೂರನೇ ದಿನಾಂಕ 18/5/2024. मीठे बच्चे, याद की यात्रा में रहो तो तुम्हारे पाप कट जाएंगे, क्योंकि याद है तलवार की धार, इसमें अपने आप को ठगना नहीं. ಮಧುರ ಮಕ್ಕಳೇ, ನೆನಪಿನ ಯಾತ್ರೆಯಲ್ಲಿ ಇದ್ದರೆ ನಿಮ್ಮ ಪಾಪ ಕತ್ತರಿಸಲ್ಪಡುತ್ತದೆ. ಏಕೆಂದರೆ ನೆನಪು ಖಡ್ಗದ ಹರಿತವಾಗಿದೆ. ಇದರಲ್ಲಿ ತಮ್ಮನ್ನು ತಾವು ಮೋಸ ಮಾಡಿಕೊಳ್ಳಬೇಡಿ. ಪ್ರಶ್ನೆ: ಮಕ್ಕಳಿಗೆ ತಮ್ಮ ನಡತೆಯನ್ನು ಸುಧಾರಿಸಿಕೊಳ್ಳಲು ತಂದೆಯು ಯಾವ ದಾರಿಯನ್ನು ತೋರಿಸುತ್ತಾರೆ? ಮಕ್ಕಳು ತಮ್ಮ ನಡತೆಯನ್ನು ಸುಧಾರಿಸಿಕೊಳ್ಳಲು ಯಾವ ದಾರಿಯನ್ನ ಬಾಬಾ ತೋರಿಸ್ತಾರೆ? ಬಾಬಾ ಉತ್ತರ ಹೇಳ್ತಾರೆ, ಮಕ್ಕಳೇ, ತಮ್ಮ ಸತ್ಯವಾದ ಚಾರ್ಟ್ ಇಡಿ. ಚಾರ್ಟ್ ಇಡುವುದರಿಂದಲೇ ನಿಮ್ಮ ನಡತೆ ಅಥವಾ ನಡವಳಿಕೆ ಅಥವಾ ಚಾರಿತ್ರ್ಯ ಸುಧಾರಣೆ ಆಗುತ್ತದೆ. ನೋಡಿಕೊಳ್ಳಬೇಕು, ಇಡೀ ದಿನದಲ್ಲಿ ನನ್ನ ನಡತೆ ಅಥವಾ ನನ್ನ ನಡವಳಿಕೆ, ನನ್ನ ಆಕ್ಟಿವಿಟಿ ಹೇಗಿತ್ತು. ಇಡೀ ದಿನದಲ್ಲಿ ನೋಡ್ಕೋಬೇಕು, ನನ್ನ ಆಕ್ಟಿವಿಟಿ ಹೇಗಿತ್ತು, ನನ್ನ ನಡವಳಿಕೆ ಹೇಗಿತ್ತು. ಯಾರಿಗಾದರೂ ದುಃಖ ಕೊಟ್ಟಿದ್ದೀನ? ವ್ಯರ್ಥ ಮಾತುಗಳನ್ನು ಆಡಿಲ್ಲ ತಾನೆ? ಆತ್ಮ ಎಂದು ತಿಳಿದು ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡಿದ್ದೇನೆ? ಎಷ್ಟು ಜನರನ್ನು ನನ್ನ ಸಮಾನ ಮಾಡಿಕೊಂಡಿದ್ದೇನೆ? ಹೀಗೆ ಯಾರು ಚಾರ್ಟ್ ಇಡುತ್ತಾರೋ ಅವರ ಕ್ಯಾರೆಕ್ಟರ್ ಅಥವಾ ಅವರ ನಡವಳಿಕೆ ಸುಧಾರಣೆಯಾಗುತ್ತದೆ. ಯಾರು ಮಾಡುತ್ತಾರೋ ಅವರು ಪಡೆದುಕೊಳ್ಳುತ್ತಾರೆ. ಯಾರು ಮಾಡುತ್ತಾರೋ ಅವರು ಪಡೆದುಕೊಳ್ಳುತ್ತಾರೆ. ಮಾಡದೇ ಇದ್ದರೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಒಂದೊಂದಿನ ಪಶ್ಚಾತ್ತಾಪ ಪಡೋ ಹಾಗಾಗುತ್ತೆ. ಓಂ ಶಾಂತಿ. रूहानी बच्चों प्रति रूहानी बाप बैठ समझाते, क्योंकि यहाँ सम्मुख है. ಆತ್ಮಿಕ ಮಕ್ಕಳ ಪ್ರತಿಯಾಗಿ
ಆಧ್ಯಾತ್ಮಿಕ ತಂದೆ ತಿಳಿಸ್ಕೊಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಬಾಬಾ ಇಲ್ಲಿ ಮಕ್ಕಳ ಸಮ್ಮುಖದಲ್ಲಿದ್ದಾರೆ. ऐसे नहीं कहेंगे कि सभी बच्चे अपने स्वधर्म में रहते हैं. ಈ ರೀತಿ ಅಲ್ಲ, ಎಲ್ಲಾ ಮಕ್ಕಳು ಇಲ್ಲಿ ಕುತ್ಕೊಂಡಾಗ ಬಾಬನ್ ಮುರಳಿ ಕೇಳುವಾಗ ಸ್ವಧರ್ಮದಲ್ಲೇ ಕುತ್ಕೊಂಡಿದ್ದಾರೆ. ಇಲ್ಲ, ಬಾಬನ್ ನೆನ್ಪು ಮಾಡಿಕೊಂಡು ಸ್ವಧರ್ಮದಲ್ಲಿ ಶಾಂತಿಯಲ್ಲಿ ಆತ್ಮಾಭಿಮಾನಿಯಾಗಿ ಕುತ್ಕೊಂಡಿದ್ದಾರೆ ಅಂತಲ್ಲ. ಏನಾಗತ್ತೆ, ಎಷ್ಟೋ ಸಲ ಇಲ್ಲಿ ಕುಳಿತಿದ್ದರು ಬುದ್ಧಿ ಕಹಾ ಕಹಾ ಜರೂರ್ ಜಾತಿ. ದೇಹ ಇರುತ್ತೆ ಆದ್ರೆ ಬುದ್ಧಿ ಅಲ್ಲಿ ಇಲ್ಲಿ ಅಂದಾಡ್ತಾ ಇರುತ್ತೆ. ಎಲ್ರೂ ಇಲ್ಲೇ ಇದಾರಂತಿಲ್ಲ, ದೇಹ ಇಲ್ಲೇ ಇರುತ್ತೆ ಆದ್ರೆ ಬುದ್ಧಿ ಎಲ್ಲೆಲ್ಲೋ ಅಂದಾಡ್ತಾ ಇರುತ್ತೆ ಕೆಲವರದ್ದು. ಇವತ್ತು ಹರೇಕ್ ಅಪ್ನೇಕೋ ಸಮಜ್ ಸಕ್ತೆ. ಇದು ನಿಮ್ಗೆ ಗೊತ್ತು, ನಾನು ಇಲ್ಲಿ ಇರ್ತೀನೋ ಅಥವಾ ಇಲ್ಲಿ ಕುತ್ಕೊಂಡಿದ್ರು ಬೇರೆ ಬೇರೆ ಇರ್ತೀನೋ, ಬೇರೆ ಬೇರೆ ಕಡೆ ಇರ್ತೀನೋ. ಮೂಲ ಮೂಲ ಮಾತು ಯಾವುದು? ಸತೋ ಪ್ರಧಾನ ಆಗೋದು ಮೂಲ ಮಾತಾಗಿದೆ. सो तो याद की यात्रा के सिवाय बन नहीं सकेंगे. ಮುಖ್ಯ ಮಾತು ಮೂಲ ಮಾತು ಸತೋ ಪ್ರಧಾನ ಆಗ್ಬೇಕಾಗಿದೆ. ಹಾಗಾದ್ರೆ ಸತೋ ಪ್ರಧಾನ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ನೆನಪಿನ ಯಾತ್ರೆ ಬಿಟ್ರೆ ಇದಕ್ಕೆ ಬೇರೆ ದಾರಿ ಇಲ್ಲ. भल बाबा सुबह में योग में बैठ बच्चों को खींचते हैं, कशिश करते. ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಬಾಬಾ ಎಲ್ಲಾ ಮಕ್ಕಳಿಗೂ ಏನ್ ಮಾಡ್ತಾರೆ? ಸೆಳೀತಾರೆ, ಆಕರ್ಷಣೆ ಮಾಡ್ತಾರೆ. ಮಕ್ಕಳನ್ನ ನೆನಪಲ್ಲಿ ಕೂತ್ಕೊಂಡವ್ರಿಗೆ ಆಕರ್ಷಣೆ ಮಾಡ್ತಾರೆ ಬಾಬಾ. ನಂಬರ್ ವಾರ್ ಖೀಂಚತೆ. ಆದ್ರೆ ಹೇಗ್ ಸೆಳೀತಾರೆ ಬಾಬಾ? ಎಲ್ಲರಿಗೂ ಒಂದೇ ರೀತಿ ಸೆಳೆಯೋದಿಲ್ಲ, ನಂಬರ್ ವಾರ್ ಆಗಿ ಸೆಳೀತಾರೆ. ಯಾಕೆ ನಂಬರ್ ವಾರ್ ಆಗಿ ಸೆಳೀತಾರೆ? ನಂಬರ್ ವಾರ್ ಆಗಿ ಯೋಗದಲ್ಲಿ ಕೂತಿರ್ತಾರಲ್ಲ, ಅದಕ್ಕೆ ಬಾಬಾನು ನಂಬರ್ ವಾರ್ ಆಗಿ ಸೆಳೀತಾರೆ. ಅವ್ರವ್ರ ಯಾವ ರೀತಿ ಬಾಬಾ ಇದ್ರೆ ಸೂಜಿ ಸ್ಥಿತಿ ಹೇಗಿದೆಯೋ ಹಾಗೆ ಚುಂಬಕ ಏನ್ ಮಾಡುತ್ತೆ, ಅವ್ರನ್ನ ಸೆಳೆಯುತ್ತೆ. ಆ ತರ ನಾವೆಲ್ಲ ಆತ್ಮರೂಪಿ ಸೂಚಿಗಳು ನಂಬರ್ ವಾರ್ ಇದ್ದೇವೆ. ಹಾಗಾಗಿ ಬಾಬಾ ಕೂಡ ಏನ್ ಮಾಡ್ತಾರೆ? ನಂಬರ್ ವಾರ್ ಆಗಿ ಸೆಳೀತಾರೆ. ಯಾವಾಗ? ಬೆಳಿಗ್ಗೆ ಬೆಳಿಗ್ಗೆ ಅಮೃತ ವೇಳೆಯಲ್ಲಿ. याद में शांति में रहते हैं, दुनिया को भी भूल जाते हैं, परंतु सवाल ही सारे दिन में क्या करते. ಬಾಬಾ ಹೇಳ್ತಾ ಇದ್ದಾರೆ, ನೆನಪಲ್ಲಿ ಶಾಂತಿಲಿ ಇರ್ತಾರೆ, ಜಗತ್ತನ್ನೇ ಮರ್ತಿರ್ತಾರೆ. ಹಾಗಾದ್ರೆ ಇಡೀ ದಿನದಲ್ಲಿ ಏನ್ ಮಾಡ್ತಿರ್ತಾರೆ ಅನ್ನೋದು ಒಂದು ಪ್ರಶ್ನೆ. वह तो ही सुबह में घंटा आधा घंटा याद की यात्रा, जिससे आत्मा पवित्र बन जाती है, आयु बढ़ती है, परंतु सारे दिन में कितना याद करते, कितना सुदर्शन चक्र धारी बनते हैं. ऐसे नहीं, बाबा तो सब कुछ जानते हैं. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ನಾವು ಶಾಂತಿಲಿ ಕುತ್ಕೊಳ್ಬೇಕು, ಜಗತ್ತನ್ನೇ ಮರಿಬೇಕು. ಆದ್ರೂ ಒಂದು ಪ್ರಶ್ನೆ, ಇಡೀ ದಿನದಲ್ಲಿ ನಾವೇನ್ ಮಾಡ್ಬೇಕು ಅನ್ನೋದು. ಬಾಬಾ ಹೇಳ್ತಾರೆ, ಬಾಬಾ ನಾವೇನ್ ಮಕ್ಕಳಿಗೆ ಹೇಳ್ತಿದ್ದಾರೆ ಯೋಗದಲ್ಲಿ ಇಡೀ ಜಗತ್ತನ್ನೇ ಮರಿಬೇಕು ಅನ್ನೋದು, ಅದು ಬೆಳಗಿನ ಸಮಯ, ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆ ಮಾಡುವಂತ ಸಮಯ. ಅದರಿಂದ ಆತ್ಮ ಏನಾಗ್ತದೆ? ಪವಿತ್ರ ಆಗತ್ತೆ, ಆಯಸ್ಸು ವೃದ್ಧಿ ಆಗತ್ತೆ. ಇಡೀ ದಿನದಲ್ಲಿ ಎಷ್ಟು ನೆನ್ಪು ಮಾಡ್ತೀರಿ? ಎಷ್ಟು ಸ್ವದರ್ಶನ ಚಕ್ರ ತಿರುಗಿಸ್ತೀರಿ? ऐसे नहीं, बाबा तो सब कुछ जानते हैं. ಬಾಬನಿಗೆ ಎಲ್ಲ ನಾವ್ ಏನೇನ್ ಮಾಡ್ತೀವಿ ಎಲ್ಲ ಗೊತ್ತಾಗತ್ತೆ ಅಂತ ಬಿಟ್ಬಿಡೋದಲ್ಲ. ಏನ್ ಮಾಡ್ಬೇಕು? ಇವನ್ನೆಲ್ಲ ಚೆಕ್ ಮಾಡ್ಕೋಬೇಕು. ಅಮೃತ ವೇಳೆ ಯೋಗದಲ್ಲಂತೂ ಹೇಳಿದ್ರು ಬಾಬಾ ಹೇಗೆ ಕುತ್ಕೋಬೇಕು, ಶಾಂತಿಯಲ್ಲಿ ಕುತ್ಕೋಬೇಕು. ಬಾಬಾ ನಮ್ಮನ್ನ ಸೆಳೀತಿರ್ತಾರೆ. ನಮ್ ಬುದ್ಧಿ ಯೋಗ ಬಾಬಾನ ಜೊತೆ ಇರ್ಬೇಕು, ಕನೆಕ್ಷನ್ ಸರಿಯಾಗಿರ್ಬೇಕು. ಆಮೇಲೆ ಇಡೀ ದಿನದಲ್ಲಿ ನಾವ್ ಏನೇನ್ ಮಾಡ್ತೇವ ಅದನ್ನು ಏನ್ ಮಾಡ್ಬೇಕು? ಬಾಬಾವ್ರಿಗೆಲ್ಲ ತಿಳಿಸ್ಬೇಕು. ಹೀಗಲ್ಲ, ಬಾಬಾವ್ರಿಗೆಲ್ಲ ಗೊತ್ತಾಗತ್ತಲ್ಲ, ಬಾಬಾಗೆ ಗೊತ್ತಾಗಲ್ವ? ಪರಮಾತ್ಮ ಅವರು ನಾವ್ ಏನೇನ್ ಮಾಡ್ತೀವಿ ಎಲ್ಲ ಗೊತ್ತಾಗತ್ತಂತ ಬಿಟ್ಬಿಡೋದಲ್ಲ. ಏನ್ ಮಾಡ್ಬೇಕು? ಬಾಬಾವ್ರಿಗೆ ನಾವ್ ಇಡೀ ದಿನ ಮಾಡಿದ್ದನ್ನ ಅವಶ್ಯವಾಗಿ ಏನ್ ಮಾಡ್ಬೇಕು? ತಿಳಿಸ್ಬೇಕು. अपने दिल से पूछना कि हमने सारा दिन क्या किया. ಬಾಬಾ ಹೇಳ್ತಾರೆ, ಬಾಬಾ ಗೊತ್ತಾಗತ್ತಂತ ಬಿಟ್ಟು ಬಿಡೋದಲ್ಲ, ಅಂದ್ರೆ ಚಾರ್ಟ್ ಬರೆದು ತಿಳಿಸ್ಬೇಕು.
ನಾವು ನಮ್ಮ ಮನ್ಸಲ್ಲೇ ಕೇಳ್ಕೊಂಡ್ವಿ ಅಷ್ಟೇ ಅಲ್ಲ, ಏನ್ ಮಾಡ್ಬೇಕು ಇವತ್ತು ಹೇಳ್ತಿರೋದು ಬಾಬಾ ಚಾರ್ಟ್ ಬರೀರಿ ಅಲ್ವಾ. ನೋಡ್ರಿ ಎಷ್ಟು ಜನ ಬರೀತೀರಿ ನೋಡ್ಕೊಳ್ಳಿ ಇದನ್ನ ಕೇಳುವಾಗ. ಹೀಗೆಲ್ಲ ಬಾಬಾವ್ರಿಗೆಲ್ಲ ಗೊತ್ತಾಗತ್ತಲ್ಲ ಅಂತ ಬಿಟ್ಬಿಡೋದಲ್ಲ. ಯಾಕೆ ಇಡ್ಬೇಕು ಹಂಗಂದ್ರೆ ಚಾರ್ಟ್? ಬಾಬಾವ್ರಿಗೆ ಗೊತ್ತಾಗತ್ತಲ್ಲ, ಯಾಕೆ ಇಡಬೇಕು? ನಮ್ಮನ್ನ ನಾವು ಮನಸ್ಸಿನಲ್ಲಿ ಕೇಳ್ಕೊಳ್ಳೋದು ನಮಗೋಸ್ಕರ, ನಾವು ಚೆಕ್ ಮಾಡ್ಕೊಳ್ಳೋದಕ್ಕೋಸ್ಕರ, ನಮ್ಮ ಮನ್ಸನ್ನ ಕೇಳ್ಕೊಳ್ಳೋದಕ್ಕೆ. ಇಡೀ ದಿನದಲ್ಲಿ ನಾನು ಏನ್ ಮಾಡಿದೆ ನೋಡ್ಕೊಂಡೆ ಅಂತ ಹಂಗೆ ಬಿಟ್ಬಿಡೋದಲ್ಲ. ಚಾರ್ಟ್ ಅದು ಬಹಳ ಇಫೆಕ್ಟಿವ್ ಆಗಿ ನಾವು ನಮ್ಮನ್ನ ಚೆಕ್ ಮಾಡ್ಕೊಳ್ಳುವಂತ ಒಂದು ಮೆಥಡ್ ಆಗಿದೆ. ನಾವು ಚೆಕ್ ಮಾಡ್ಕೋತೀವಿ ಬಾಬನ್ ಯೋಗದಲ್ಲಿ ಕೂತ್ಕೊಂಡು ಅಲ್ಲ, ಬಾಬನ್ ಶ್ರೀಮತ ಅದು. ಏನ್ ಮಾಡ್ಬೇಕು? ಚಾರ್ಟ್ ಇಡಿ. ನೀವು ಹೇಗಿಟ್ರಿ ಅದೆಲ್ಲ ನೆಕ್ಸ್ಟ್. ಚಾರ್ಟ್ ಇಡೋದಕ್ಕೂ ಮಾರ್ಕ್ಸ್ ಇದೆ. ಯಾವ ರೀತಿ ಲೌಕಿಕದಲ್ಲಿ ಶಾಲೆ ಕಾಲೇಜುಗಳಲ್ಲಿ ಇಂಟರ್ನಲ್ ಮಾರ್ಕ್ಸ್ ಅಂತ ಇರುತ್ತೆ. ಅವ್ರು ಹೆಂಗ್ ಸ್ಟಡಿ ಮಾಡ್ತಾರೆ ಅದು ಮಾರ್ಕ್ಸ್ ಅಲ್ಲಿ ಆಡ್ ಮಾಡ್ತಾರೆ. ಆಮೇಲೆ ಅದರ ಜೊತೆಗೆ ಇನ್ನೇನು ಇಂಟರ್ನಲ್ ಮಾರ್ಕ್ಸ್ ಯಾವ ಆಧಾರದ ಮೇಲೆ ಕೊಡ್ತಾರೆ ಅಂದ್ರೆ, ಇವರು ರೆಗ್ಯುಲರ್ ಆಗಿ ಬರ್ತಿದ್ರಾ, ಬಂದ್ಮೇಲೆ ಏನಾದ್ರು ಗಲಾಟೆ ಮಾಡ್ತಿದ್ರಾ, ಅಥವಾ ಎಲ್ಲ ಸ್ಕೂಲ್ ಕಾಲೇಜಿಂದ ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತಿದ್ರಾ, ಟೀಚರ್ ಜೊತೆ ಹೆಂಗ್ ನಡ್ಕೋತಿದ್ರು, ಸ್ನೇಹಿತರ ಜೊತೆ ಹೆಂಗ್ ಅವುಗಳು ಕೂಡ ಏನಾಗ್ತದೆ ಇಂಟರ್ನಲ್ ಮಾರ್ಕ್ಸ್ ಅಲ್ಲಿ ಆಡ್ ಮಾಡ್ತಾರೆ ಅಲ್ಲ. ಅವ್ರ ಟೀಚರ್ ಇಚ್ಛೆ ಅದು ಹಿಂಗಾರು ಕೊಡ್ಬೋದು. ಹಂಗೆ ಇಲ್ಲಿಯೂ ಕೂಡ ಬಾಬಾ ಚಾರ್ಟ್ ಹೇಗಿಟ್ರಿ ಅದು ನೆಕ್ಸ್ಟ್, ಅದ್ರ ಆಧಾರದ ಮೇಲೆ ನೀವು ಪದವಿ ತಗೋತೀರಿ. ಆದ್ರೆ ಬಾಬಾನ ಮತ್ತೊಂದು ಇಂಟರ್ನಲ್ ಮಾರ್ಕ್ಸ್ ಅಂತ ಇರುತ್ತಲ್ಲ, ಚಾರ್ಟ್ ಇಟ್ರೆ ಬಾಬಾ ಏನ್ ಮಾಡ್ತಾರೆ, ಇಂಟರ್ನಲ್ ಮಾರ್ಕ್ಸ್ ಕೊಟ್ಬಿಡ್ತಾರೆ ಅಲ್ವಾ. ಅದಕ್ಕೆ ಬಾಬಾ ಯಾವಾಗ್ಲೂ ಹೇಳ್ತಾರೆ ಚಾರ್ಟ್ ಇಟ್ರಿ. ಚಾರ್ಟ್ ಪ್ರತಿಯೊಂದು ಶ್ರೀಮತಕ್ಕೂ ಏನಿದೆ ಬಾಬಾರವ್ರದ್ದು ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಈಗ ನಾವು ನಮ್ಮ ಮನ್ಸನ್ನ ಕೇಳ್ಕೊಳ್ಬೇಕು. ಇಡೀ ದಿನದಲ್ಲಿ ಏನ್ ಮಾಡಿದೆ? ಅಭಿ ತುಮ್ ಬಚ್ಚೆ ಚಾರ್ಟ್ ಲಿಖತೆ ಹೋ, ಕೊಯ್ ರೈಟ್ ಲಿಖತೆ, ಕೊಯ್ ರಾಂಗ್ ಲಿಖತೆ. ಚಾರ್ಟ್ ಅನ್ನು ಕೆಲವ್ರು ಏನ್ ಮಾಡ್ತಾರೆ, ಕೆಲವರು ರೈಟ್ ಚೆಕ್ ಮಾಡ್ಕೋತಾರೆ, ಕೆಲವರು ರಾಂಗ್ ಚೆಕ್ ಮಾಡ್ತಾರೆ. ಅಯ್ಯೋ ಏನಂತಾರ ಏನು ಚೆಕ್ ಮಾಡ್ತಾರ, ಏನ್ ಮಾಡ್ತಾರ, ಏನ್ ಅನ್ಕೋತಾರ ಏನು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, समझेंगे हम तो शिव बाबा के ही साथी थे, शिव बाबा को ही याद करते थे, परंतु सचमुच याद में थे. ಕೆಲವು ತಿಳ್ಕೊಳ್ತಾರಂತೆ, ನಮ್ಮ ಬಾಬಾ ಅವ್ರಿಗೆಲ್ಲ ಗೊತ್ತಾಗತ್ತಲ್ಲ, ನಾನು ಯಾವಾಗ್ಲೂ ಶಿವ ಬಾಬಾ ಜೊತೆಗೇ ಇರ್ತೀನಿ, ಬಾಬಾ ನೆನಪಲ್ಲೇ ಇರ್ತೀನಿ, ನಾನು ಬೆಳಗಿಂದ ರಾತ್ರಿ ತನಕ ಬಾಬಾ ಅವ್ರ ಜೊತೆಗೆ ಇದ್ದೀನಿ ಅಂದ್ಮೇಲೆ ನಾನು ಏನೇನ್ ಮಾಡ್ತೀನಿ ಎಲ್ಲ ಬಾಬಾ ಅವ್ರಿಗೆ ಗೊತ್ತು. ಹಾಗಾಗಿ ನಡೆಯುತ್ತೆ, ನಾನು ಬಾಬಾನ ಜೊತೆಗೆ ಇರೋದ್ರಿಂದ ಚಾರ್ಟ್ ಬರೀದೆ ಇದು ನಡೆಯುತ್ತೆ ಅಂತ ತಿಳ್ಕೊಳ್ಳೋದಲ್ಲ. ಬಾಬಾ ಹೇಳ್ತಾರೆ, ನೀವು ಚಾರ್ಟ್ ಅಲ್ಲಿ ಅವಶ್ಯವಾಗಿ ಚೆಕ್ ಮಾಡ್ಕೋಬೇಕು. ನಾನ್ ಬಾಬಾನ್ ಜೊತೆಗೆ ಇದ್ದೆ, ನಿಜವಾಗಿಯೂ ಬಾಬಾನ್ ಜೊತೆಗೆ ಇರೋದು ಬೇರೆ, ಬಾಬಾ ನೆನಪಲ್ಲಿ ಇರೋದು ಬೇರೆ. ಜೊತೆಲಿದ್ದು ಮರೆಯೋದಿರುತ್ತಲ್ಲ, ಜೊತೆಗಿದ್ರು ಕೆಲವರು ಮರೀತಾರೆ ತಾನೆ, ಬೇರೆ ಎಲ್ಲೋ ಇರೋರ್ನ ನೆನ್ಪು ಮಾಡ್ತಾರೆ ತಾನೆ. ಅದಕ್ಕೆ ನಾವು ಚೆಕ್ ಮಾಡ್ಕೋಬೇಕು, ಬಾಬಾ ಅವ್ರ ಜೊತೆಗೆ ನಾನಿದ್ದೆ, ನಿಜವಾಗಿಯೂ ಬಾಬಾ ಅವ್ರ ನೆನಪಲ್ಲಿ ಇದ್ನ. ಬಿಲ್ಕುಲ್ ಸೈಲೆನ್ಸ್ ಮೇ रहने से फिर यह दुनिया भी भूल जाते. ಸಂಪೂರ್ಣ ಶಾಂತಿಲಿರೋದ್ರಿಂದ ನಾವು ಇಡೀ ಜಗತ್ತನ್ನೇ ಮರಿಬಹುದು. ಅಪ್ನೆ ಕೋ ಠಗನಾನೆ. ಬಾಬಾ ಹೇಳ್ತಾ ಇದ್ರೆ, ನೀವು ಯೋಗ ಮಾಡದೇ ಇದ್ರೆ, ನೀವು ಚಾರ್ಟ್ ಇಡದೇ ಇದ್ರೆ ಯಾರಿಗೆ ಲಾಸು? ನಿಮಗೆ ನೀವೇ ಮೋಸ ಮಾಡಿಕೊಳ್ಬೇಡಿ. ಹಮ್ ತೋ ಶಿವ ಬಾಬಾ ಕಿ ಯಾದ್ ಮೇ ಹೈ. ನಾವಂತ ಇಡೀ ದಿನ ಬಾಬಾ ಜೊತೆ ಇದ್ದೀವಿ, ಮೋಸ ಮಾಡ್ಕೋಬೇಡ್ರಿ, ಚೆಕ್ ಮಾಡ್ಕೊಳ್ರಿ. ಜೊತೆಗಿದ್ರಿ, ನೆನ್ಪಲ್ಲಿದ್ರ? ಜೊತೆಗಿರೋದು ಬೇರೆ, ನೆನ್ಪಲ್ಲಿರೋದು ಬೇರೆ. ಬಾಬಾ ಹೇಳ್ತಾರೆ, ಹದ್ ಕಿ ಸಬ್ ಧರ್ಮ ಭೂಲ್ ಜಾನೆ ಚಾಹಿಯೆ. ಬಾಬಾ ಹೇಳ್ತಾ ಇದ್ದಾರೆ, ದೇಹದ ಎಲ್ಲಾ ಧರ್ಮವನ್ನು ಏನ್ ಮಾಡ್ಬೇಕು, ಮರಿಬೇಕಾಗಿದೆ. हमको शिव बाबा कशिश कर सारी दुनिया भुलाते हैं. ಬಾಬಾ ನಮ್ಮ ಮಕ್ಕಳಿಗೆ ಅಮೃತ ವೇಳೆಯಲ್ಲಿ ಆಕರ್ಷಣೆ ಮಾಡಿ ಇಡೀ ಜಗತ್ತನ್ನ ಮರೆಸ್ತಾರೆ. ಚೆಕ್ ಮಾಡ್ಕೊಂಡ್ರಿ, ಬಾಬಾ ನನಗೆ ಮಾಡ್ತಾರ ಹಾಗೆ. ಅಮೃತ ವೇಳೆಯಲ್ಲಿ ಬಾಬಾ ನನಗೆ ಆಕರ್ಷಣೆ ಮಾಡಿ ಇಡೀ ಜಗತ್ತನ್ನೇ ಮರೆಸ್ತಾರೆ ಅಲ್ವಾ. ನಾನು ನಂಬರ್ 1 ಆಗಿದ್ರೆ, ನಾನು ಒಳ್ಳೆ ಪುರುಷಾರ್ಥಿ ಆಗಿದ್ರೆ, ನನ್ನ ಬುದ್ಧಿ ಲೈನ್ ಕ್ಲಿಯರ್ ಇದ್ರೆ, ಬಾಬಾ ಕಂಪ್ಲೀಟ್ ನಮ್ಗೆ ಏನ್ ಮಾಡ್ತಾರೆ, ಆಕರ್ಷಣೆ ಮಾಡ್ತಾರೆ, ಇಡೀ ಜಗತ್ತನ್ನೇ ಮರೆಸ್ಬಿಡ್ತಾರೆ. ಬಾಬ್ ಸಮझाते अपने को ಆತ್ಮ ಸಮझ ಬಾಬಾ को ಯಾದ್ ಕರ್ನ. ಬಾಬಾ ತಿಳಿಸ್ತಾರೆ, ಮಕ್ಳೇ ತಮ್ಮನ ಆತ್ಮ ಅಂತ ಹೇಳಿ ತಿಳ್ಕೊಂಡು ತಂದೆಯನ್ನ ನೆನಪು ಮಾಡ್ರಿ. ಬಾಬ್ ಕಶಿಶ್ ಕರ್ತೆ, ಬಾಬಾ ಅಂತ ಆಕರ್ಷಣೆ ಮಾಡ್ತಾರೆ.
सभी आत्माएं बाबा को याद करे और कोई याद न आए. ಬಾಬಾ ಹೇಳ್ತಾರೆ, ಬಾಬಾ ಬಿಟ್ರೆ ಬೇರೆ ಯಾರು ನಮಗೆ ನೆನಪಿಗೆ ಬರಬಾರದು. परंतु सचमुच याद आती है वह नहीं, वह तो खुद पोता में निकाले. ನೋಡಿ, ಆದ್ರೆ ನಿಜವಾಗಿಯೂ ನಾನು ಬಾಬಾ ನೆನಪಲ್ಲಿ ಇದ್ನ ಅಂತ ನೀವು ಶಾಂತಿಯಲ್ಲಿ ಕುತ್ಕೊಂಡು ಚೆಕ್ ಮಾಡ್ಕೊಂಡು ಏನ್ ಮಾಡ್ರಿ, ಚಾರ್ಟ್ ಅನ್ನ ಇಡಿ. ಕಿತನಾ ಹಮ್ ಬಾಬಾ ಕೋ ಯಾದ್ ಕರ್ತೆ ಹೇ, ಎಷ್ಟು ನಾನು ತಂದೆಯನ್ನ ನೆನಪು ಮಾಡ್ತೇನೆ. ದಿನದ ಪುರುಷಾರ್ಥದ ಚಾರ್ಟ್ ಬೇರೆ, ಯೋಗದ ಚಾರ್ಟ್ ಇಡ್ಬೇಕಂತಾರೆ ಬಾಬಾ. ಬೆಳಿಗ್ಗೆ 4 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಒಂದೊಂದು ನಿಮಿಷದ್ದು ಚೆಕ್ ಮಾಡ್ಕೋಬೇಕು. ಚಾರ್ಟ್ ಇದೆ ತಾನೆ, ತಮ್ಗೆಲ್ಲ ಗೊತ್ತಿದೆ, ಗಂಟೆಯ ಚಾರ್ಟ್. ಅವಶ್ಯವಾಗಿ ಅದನ್ನೇ ಇಡ್ಬೇಕು. ಜೈಸೆ ಆಶಿಕ್ ಮಾಶುಕ ಮಿಸಾಲ್. ಬಾಬಾ ಇದ್ರೆ ಹೇಗೆ ನಾವು ತಂದೆ ನೆನಪು ಮಾಡ್ಬೇಕು ಅಂದ್ರೆ, ನೆನಪಿಗೆ ಒಂದು ಒಳ್ಳೆ ಸಂಬಂಧ ಯಾವುದು, ಆಶಿಕ್ ಮತ್ತು ಮಾಶುಕ್. ಬಾಬಾ ಹೇಳ್ತಾರೆ, ಆಶಿಕ್ ಮಾಶುಕ್ ರೂಹಾನಿ. ಆದ್ರೆ ಇಲ್ಲಿ ಏನು ಆಶಿಕ್ ಮಾಶುಕ್ ಇದೆ, ಈ ಸಂಬಂಧ ಎಂತ ಸಂಬಂಧ ಇದೆ, ಎಂತ ಆಶಿಕ್ ಮಾಶುಕ್, ಆತ್ಮಿಕ ಪ್ರಿಯತಮ ಪ್ರಿಯತಮೆ, ಬಾತಿ ನ್ಯಾರಿ ಹೇ. ಆ ಒಂದು ಸಂಬಂಧಕ್ಕಿಂತ ಇದು ಬಹಳ ಭಿನ್ನವಾಗಿರುವಂತ ಸಂಬಂಧ. ಜಿಸ್ಮಾನಿ ಯಹ ರೂಹಾನಿ. ಆ ಪ್ರಿಯತಮ ಪ್ರಿಯತಮೆಯರ ಸಂಬಂಧ ದೇಹದ ಸಂಬಂಧ, ಆದ್ರೆ ಇದು ಆತ್ಮಿಕ ಸಂಬಂಧ. देखना है हम कितना समय दैवी गुणों में रहे. ನೋಡ್ಕೊಳ್ಬೇಕು ನಾವು ಎಷ್ಟು ಸಮಯ ದೈವಿ ಗುಣದಲ್ಲಿ ಇದ್ವಿ. ಇಡೀ ದಿನದಲ್ಲಿ ನಾವು ಎಷ್ಟು ದೈವಿ ಗುಣದಲ್ಲಿ ಇದ್ವಿ, ಎಷ್ಟು ಸಮಯ ದೈವಿ ಗುಣವನ್ನ ಬಿಟ್ವಿ, ಇದನ್ನ ನೋಡ್ಕೋಬೇಕು. ಕಿತನಾ ಸಮಯ ಬಾಬಾ ಕಿ ಸೇವಾ ಮೇ ರಹೆ, ಎಷ್ಟು ಸಮಯ ನಾನು ತಂದೆಯ ಸೇವೆಯಲ್ಲಿ ಇದ್ದೆ. ಫಿರ್ ಅವರೊಂಕೋ ಭಿ ಯಾದ್ ದಿಲಾನಿ, ಮತ್ತು ಬೇರೆಯವ್ರಿಗೂ ಕೂಡ ಏನ್ ಮಾಡ್ಬೇಕು, ತಂದೆಯನ್ನ ನೆನ್ಪು ಮಾಡಿಸೋದು ಮಾಡ್ಬೇಕು. ಬಾಬನ್ ಸೇವೆನ ಮಾಡೋದಕ್ಕೆ ಹೇಳ್ಬೇಕು. ಆತ್ಮ ಪರ್ ಜೋ ಕಟ್ ಚಡಿ ಹುಯಿ ಹೇ ವಹ ಯಾದ್ ಕಿ ಬಿಗರ್ ತೋ ಉತರೇಗಿ ನಹಿ. ಬಾಬಾ ಇದ್ರ ಆತ್ಮಕ್ಕೇನು ಪಾಪದ ಕೊಳೆ ಅಂಟಿಕೊಂಡಿದೆ, ತಂದೆಯ ನೆನಪನ್ನ ಮಾಡದೇ ಇದ್ರೆ ಆ ಕೊಳೆ ಇಳಿದು ಹೋಗೋದಿಲ್ಲ, ಪಾಪದ ಗಂಟು ಬಿಚ್ಚೋಗೋದಿಲ್ಲ. ಭಕ್ತಿ ಮೇ ಅನೇಕೋಂಕೋ ಯಾದ್ ಕರ್ತೆ ಹೋ. ಭಕ್ತಿಯಲ್ಲಿ ಏನ್ ಮಾಡಿದ್ರಿ, ಅನೇಕ ದೇವಿ ದೇವತೆಗಳನ್ನ ನೆನಪು ಮಾಡಿದ್ದೀರಿ. ಯಾದ್ ಕರ್ನಾ ಹೇ, ಆದ್ರೆ ಇಲ್ಲಿ ನೆನಪು ಮಾಡ್ಬೇಕು ಒಬ್ಬರನ್ನೇ. ಹಮ್ ಆತ್ಮ ಛೋಟಿ ಬಿಂದಿ ಹೇ. ನಾವ್ ಆತ್ಮ ಯಾರು, ಅತಿ ಸಣ್ಣ ಬಿಂದು ಆಗಿದ್ದೇವೆ. तो बाबा भी छोटी बिंदी बहुत बहुत सूक्ष्म है. ಬಾಬಾ ಕೂಡ ಅತಿ ಸಣ್ಣ ಬಿಂದು, ಬಹಳ ಬಹಳ ಏನಿದ್ದಾರೆ, ಬಾಬಾ ಸೂಕ್ಷ್ಮ ಇದ್ದಾರೆ. ಅವ್ರ ನಾಲೆಜೇ ಬಡಿ. ನೋಡಿ, ಬಾಬಾ ನೋಡಿದ್ರೆ ಎಷ್ಟು ಸೂಕ್ಷ್ಮ, ಆದ್ರೆ ಅವರಲ್ಲಿ ಜ್ಞಾನ ನೋಡಿದ್ರೆ ಎಷ್ಟು ದೊಡ್ಡ ಜ್ಞಾನ. श्री लक्ष्मी व नारायण बनना, विश्व का मालिक बनना कोई मासी का घर नहीं. ಬಾಬಾ ಹೇಳ್ತಾರೆ, ಲಕ್ಷ್ಮೀ ನಾರಾಯಣ ಆಗೋದು, ವಿಶ್ವಕ್ಕೆ ಮಾಲೀಕ ಆಗೋದು ಇದೇನಲ್ಲ, ಚಿಕ್ಕಮ್ಮನ ಮನೆಗೆ ಹೋದಂಗಲ್ಲ. ಬಾಬಾ कहते अपने को मियाँ मिठू समझ ठगी नहीं करना. ಕೆಲವರು ಮಿಯಾ ಮಿಠು ಇರ್ತಾರೆ, ನಾನೇನ್ ಚಾಟ್ ಬರೆಯೋದು, ನಾನು ಸಂಪನ್ನ ಇದ್ದೀನಿ, ನಾನು ಮಹಾರಥಿ ಇದ್ದೀನಿ, ನಾನು ಬಹಳ ದೊಡ್ಡವನಿದ್ದೀನಿ, ಹೀಗೆ ತಿಳ್ಕೊಂಡು ನೀವು ನಿಮಗೆ ಮೋಸ ಮಾಡಿಕೊಳ್ಳಬೇಡಿ. ಅಪ್ನೆ ಸೆ ಪೂಛೋ, ಕೇಳ್ಕೊಳ್ಳೇಬೇಕು, ಚಾರ್ಟ್ ಬರೀಲೇಬೇಕು. ಇಡೀ ದಿನದಲ್ಲಿ ನಾನು ನನ್ನನ್ನ ಆತ್ಮ ಅಂತ ಹೇಳಿ ತಿಳ್ಕೊಂಡು ತಂದೆಯನ್ನು ಎಷ್ಟು ನೆನಪು ಮಾಡಿದೆ. ಪಾಪ ಕಟ್ಟಾಗುವಷ್ಟು ಯೋಗ ಮಾಡಿದ್ನಾ? ಎಲ್ಲಾ ರೀತಿ ಯೋಗದಿಂದ ಪಾಪ ಕಟ್ಟಾಗಲ್ಲ. ನೋಡಿ, ಬಾಬಾ ಅವರ ಉತ್ತರ ಹೇಗಿದೆ, ಕಿತ್ನಾ ಯಾದ್ ಕಿಯಾ ಜೋ ಕಟ್ ನಿಕ್ಲೆ. ಎಷ್ಟ್ ನೆನಪು ಮಾಡಿದ್ರಿ, ಹೇಗ್ ನೆನಪು ಮಾಡಿದ್ರಿ, ಪಾಪ ಕಟ್ಟಾಗುವಷ್ಟು ನೆನಪು ಮಾಡಿದ್ರ? ಮೇಲ್ಮೇಲ್ ನೆನಪು ಮಾಡಿದ್ರೆ ಪಾಪ ಹೆಂಗ್ ಕಟ್ಟಾಗ? ಪಾಪ ಕಟ್ಟಾಗುವಷ್ಟು ಯೋಗ ಮಾಡಿದ್ರ? ಚೆಕ್ ಮಾಡ್ಕೋಬೇಕು ಚಾರ್ಟ್ ಅಲ್ಲಿ. ಕಿತನೋ ಕೋ ಆಪ್ ಸಮಾನ್ ಬನಾಯ. ಮತ್ತೆ ಇನ್ನೊಂದು ಚಾರ್ಟ್ ಇದೆ, ಏನು, ಇಡೀ ದಿನದ ಪುರುಷಾರ್ಥದ ಚಾರ್ಟ್. ಎಷ್ಟು ಜನರಿಗೆ ನಾನಿವತ್ತು ಜ್ಞಾನ ಕೊಟ್ಟೆ, ನನ್ನ ಸಮಾನ ಮಾಡ್ಕೊಂಡೆ. ಪೋತಾ ಮೇಲೆ ಹರೇಕೋ ಅಪನಾ ರಖನಾ ಹೇ. ಬೇರೆಯವ್ರದ್ದು ನೋಡೋದಲ್ಲ ಇವೆಲ್ಲ, ನನ್ನನ್ನ ನಾನು ನೋಡ್ಕೊಳ್ಬೇಕು. ನಾನು ಎಷ್ಟು ಜನರನಿಗೆ ಜ್ಞಾನ ಕೊಟ್ಟೆ, ಎಷ್ಟು ಜನರನ್ನ ನನ್ನ ಸಮಾನ ಮಾಡಿದೆ. ಪ್ರತಿಯೊಬ್ರು ನಿಮ್ ಚಾರ್ಟ್ ಇಡಿ. ಬೇರೆಯವ್ರನ್ನ ಚೆಕ್ ಮಾಡ್ಕೋಬೇಡ್ರಿ, ಅವ್ರೇನ್ ಮಾಡಿದ್ರು, ಇವ್ರೇನ್ ಮಾಡಿದ್ರು.
ಜೋ ಕರೆಗ ವ ಪಾಯೇಗ. ಈ ಮಾತಲ್ಲಿ ಮಾತ್ರ ಯಾರು ಮಾಡ್ತಾರೋ ಅವರೇ ಪಡೆದುಕೊಳ್ಳುತ್ತಾರೆ. ನೈ ಕರೆಗಾತು ಬಾಬಾ ಹೇಳ್ದಂಗೆ ಚಾಟ್ ಇಡದೇ ಇದ್ರೆ, ಬಾಬಾ ಹೇಳಿದ ಪ್ರಕಾರ ಈಗ ಚಾಟ್ ಇಡದೇ ಇದ್ರೆ ರಿಸಲ್ಟ್ ಏನಾಗುತ್ತೆ? ಮುಂದೆ ಒಂದು ದಿನ ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಡಬಲ್ ಅಂಡರ್ಲೈನ್ ಮಾಡಿ ಬೋಲ್ಡ್ ಅಕ್ಷರದಲ್ಲಿ ಬರ್ಕೊಳ್ಳಿ. ಚಾಟ್ ಇಡದೇ ಇದ್ರೆ ಮುಂದೆ ಒಂದು ದಿನ ಪಶ್ಚಾತ್ತಾಪ ಪಡಬೇಕಾಗ್ತದೆ. ನೀವು ಎಷ್ಟು ಜನ ಇದ್ದೀರಷ್ಟೂ ಜನ ತಿಂಗಳ ಕೊನೆಯಲ್ಲಿ ಅಥವಾ 1ನೇ ತಾರೀಕು 2ನೇ ತಾರೀಕಿಗೆ ಚಾರ್ಟ್ ಚೆಕ್ ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ ಇವ್ರು ಚಾರ್ಟ್ ಇಡ್ತಾ ಇದ್ದಾರೆ. ಅದು ಶ್ರೀಮಂತನೇ, ನಿಮ್ಮಿತ್ರ ಹತ್ರ ಚೆಕ್ ಮಾಡಿಸ್ಕೋಬೇಕು. 3-4 ಜನ ಬಿಟ್ರೆ ಯಾರು ಚಾರ್ಟ್ ಕೊಡೋದೇ ಇಲ್ಲ ಅಲ್ವಾ? ನೋಡಿ, ಮುಂದೆ ಒಂದು ದಿನ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ ಅಂತಾರೆ ಬಾಬಾ. देखना है हमारा कैरेक्टर सारे दिन में कैसे रहा. ನೋಡ್ಕೊಳ್ಬೇಕು ನನ್ನ ನಡವಳಿಕೆ ಇಡೀ ದಿನ ಹೇಗಿತ್ತು, ನನ್ನ ಮಾತು ಹೇಗಿತ್ತು, ನನ್ನ ಕೃತಿ ಹೇಗಿತ್ತು, ನನ್ನ ಮನಸ್ಸಲ್ಲಿ ಸಂಕಲ್ಪಗಳೇನೇನು ನಡೆದು, ಇವೆಲ್ಲ ಏನ್ ಮಾಡ್ಬೇಕು? ಚಾರ್ಟ್ ಅಲ್ಲಿ ಚೆಕ್ ಮಾಡ್ಕೋಬೇಕು. ಕೋಯಿಕು ದುಃಖ ತೋ ನಹಿ ದಿಯಾ, ನಾನಿವತ್ತು ಯಾರಿಗಾದ್ರೂ ದುಃಖ ಕೊಟ್ನಾ? ಬರೀ ಚೆಕ್ ಮಾಡ್ಕೊಳ್ಳೋದಲ್ಲ, ಚಾರ್ಟ್ ಅಲ್ಲಿ ಇದೆ ತಾನೆ, ಆ ಪಾಯಿಂಟ್ ಕೂಡ ಇದೆ. ಯಾರಿಗಾದ್ರೂ ದುಃಖ ಕೊಟ್ನಾ? ತನು ಮನ ಧನ ಅಥವಾ ಮನ್ಸ ವಾಚ ಕರ್ಮ ಯಾರಿಗಾದ್ರೂ ದುಃಖ ಕೊಟ್ನಾ? ಇದೆ ತಾನೆ, ಅದು ಕೂಡ ಚಾರ್ಟ್ ಅಲ್ಲಿ. ಫಾಲ್ತು ಬಾತೋ ನಹಿ ಕಿ, ಇದನ್ನು ಕೇಳ್ಕೊಳ್ಬೇಕು. ವ್ಯರ್ಥ ಮಾತು ಆಡ್ಲಿಲ್ಲ ತಾನೆ, ಕೆಟ್ಟ ಮಾತಲ್ಲ, ಅದಂತೂ ದೂರನೇ ಉಳಿತು. ವ್ಯರ್ಥ ಮಾತು ಆಡಿಲ್ಲ ತಾನೆ, ವ್ಯರ್ಥ ಅನಾವಶ್ಯಕ ಅವಶ್ಯಕತೆ ಇಲ್ಲ ಅಂತದನ್ನ ಮಾತಾಡಿದ್ನ. ಚಾರ್ಟ್ ರಖನೆ ಸೆ ಕ್ಯಾರೆಕ್ಟರ್ ಸುಧರೇಗ. ನೀವು ಚಾರ್ಟ್ ಇಟ್ರೆ ನಿಮ್ಮ ನಡವಳಿಕೆ ತನ್ನಿಂತಾನೇ ಒಂದು ದಿನ ಏನಾಗ್ಬಿಡ್ತದೆ, ಚೇಂಜ್ ಆಗ್ಬಿಡುತ್ತೆ ಅಂತಾರೆ ಬಾಬಾ. ಬಾಪ್ನೇ ರಾಸ್ತಾ ತೋ ಬತಾಯ, ಬಾಬಾ ಅಂತ ನಿಮ್ಗೆ ದಾರಿ ತೋರಿಸ್ತಾ ಇದ್ದಾರೆ. ಈಗ ದಾರಿಯಲ್ಲಿ ನಡೆಯೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಚಾರ್ಟ್ ಇಡೋ ದಾರಿ ಒಳ್ಳೆ ದಾರಿ ಇದು, ಹೆದ್ದಾರಿ ಇದ್ದಂಗೆ. ಅದು ಬೇಗ ತಲುಪಿಡ್ಬೋದು ಪುರುಷಾರ್ಥ ಮಾಡ್ಲಿಕ್ಕೆ. ದಾರಿ ತೋರಿಸಿದೀನಿ ನಾನು, ನೀವು ಬಿಡೋದು ಬೇಗ ತಲುಪೋದು, ಬೇಗ ಪುರುಷಾರ್ಥ ಮಾಡಿ ಮುಗಿಸೋದು ಬಿಡೋದು ನಿಮ್ ಬಿಟ್ಟಿದ್ದು. ನೋಡ್ರಿ, ಚಾರ್ಟ್ ಬರೀತಿರೋ ಇಲ್ಲೋ ಅಂದಂಗೆ. ಏನ್ ಮಾಡ್ತೀರಿ ನೋಡಿ, ಏನ್ ಮಾಡ್ತೀರಿ? ಹಾಗಾದ್ರೆ ಬರೀ 3-4 ಜನರದ್ದು ಚಾರ್ಟ್ ಬರಬಾರ್ದು ನನಗೆ, ಇಷ್ಟೂ ಜನರದ್ದು ಬರ್ಬೇಕು. ಚಾರ್ಟ್ ಬರೆದು ಸೈನ್ ಮಾಡಿಸ್ಕೊಂಡು. ಆಶಿಕ್ ಮಾಶುಕ್ ಏಕ್ ದೋಕೋ ಯಾದ್ ಕರ್ತೆ. ಪ್ರಿಯತಮ ಪ್ರಿಯತಮೆಯರು ಒಬ್ಬರಿಗೊಬ್ಬರು ಏನ್ ಮಾಡ್ಕೊಳ್ತಾರೆ, ನೆನಪು ಮಾಡ್ಕೊಳ್ತಾರೆ. ಯಾದ್ ಕರ್ತೆ ಹಿ ವಾ ಸಾಮ್ನೆ ಖಡಾ ಹೋ ಜಾತ. ಎಷ್ಟು ನೆನಪು ಮಾಡ್ಕೊಳ್ತಾರಂದ್ರೆ ನೆನಪು ಮಾಡ್ತಿದ್ದಂಗೆ ಅವರು ಎದುರುಗಡೆ ಬಂದು ನಿಂತು ಬಿಡ್ತಾರಂತೆ. दो स्त्रियां है तो भी साक्षात्कार हो सकता, दोनों पुरुष है तो भी साक्षात्कार हो सकता. ಅದು ಯಾವುದೇ ಸಂಬಂಧ ಇರ್ಬೋದು. ಆಶಿಕ್ ಮಾಶುಕ್ ಅಂದ್ರೆ ಅವರು ಸ್ತ್ರೀ ಪುರುಷನೇ ಇರ್ಬೇಕಂತಿಲ್ಲ. ಕೆಲವರು ಸ್ತ್ರೀಯರನ್ನು ಫ್ರೆಂಡ್ಶಿಪ್ ಹೇಗ್ ಮಾಡಿರ್ತಾರ ಅಂದ್ರೆ, ಎಷ್ಟು ಪ್ರೀತಿ ಇರುತ್ತೆ ಫ್ರೆಂಡ್ಶಿಪ್ ನಲ್ಲಿ ಅಂತಂದ್ರೆ, ಆ ಫ್ರೆಂಡ್ ಅನ್ನ ನೆನ್ಪು ಮಾಡ್ಕೊಂಡ್ರೆ ಸಾಕು, ಏನಾಗ್ಬಿಡುತ್ತೆ, ಎದುರುಗಡೆ ಬಂದು ನಿಂತು ಬಿಡ್ತಾಳೆ ಫ್ರೆಂಡ್ ಅಲ್ವಾ? ಹತ್ರ ಇದ್ದಾಳೇನೋ, ಎದುರಿಗೆ ಬಂದ್ಬಿಟ್ಲೇನೋ. ಹಾಗೆ ಪುರುಷರು ಕೂಡ ಪುರುಷ ಯಾವುದೇ ಸಂಬಂಧ ಇರ್ಬೋದು, ಅಣ್ಣನ ಸಂಬಂಧ ಇರ್ಬೋದು, ತಂಗಿ ಸಂಬಂಧ ಇರ್ಬೋದು, ಅಥವಾ ಯಾವುದೇ ಸಂಬಂಧ ಇರ್ಬೋದು. ಆಶಿಕ್ ಮಾಶುಕ್ ಅಂದ್ರೆ ಬಹಳ ಪ್ರೀತಿ, ಅತ್ಯಂತ ಪ್ರೀತಿ ಅಲ್ವಾ? ಎದುರುಗಡೆ ಬಂದು ನಿಂತು ಬಿಡ್ತಾರಂತ. ದೋನೋ ಪುರುಷರಿತೋ ಬಿ ಸಾಕ್ಷಾತ್ಕಾರ ಸಾಕ್ಷಾತ್ಕಾರ ಆಗ್ಬಿಡುತ್ತಂತ, ಅವ್ರು ಬಂದು ನಿಂತಿದಾರೇನೋ ಅನ್ನೋ. ಕೊಯ್ ಮಿತ್ರ ಭಾಯಿ ಸೆ ಬಿ ಬಹುತ್ ತೀಖೆ ಹೋತೆ. ಕೆಲವು ಫ್ರೆಂಡ್ಸ್ ಹೆಂಗಿರ್ತಾರಂದ್ರೆ ಸೋದರನಿಗಿಂತಲೂ ಬಹಳ ಅತೀ ಪ್ರೀತಿಯವರಾಗಿರ್ತಾರೆ. ಸೋದರ ಸೋದರಿಯರು ಅಷ್ಟು ಇದು ಇರೋದಿಲ್ಲ, ಫ್ರೆಂಡ್ ಅಷ್ಟೊಂದು ಫ್ರೆಂಡ್ಶಿಪ್ ಮಾಡಿರ್ತಾರೆ. ಮಿತ್ರೋं का आपस में इतना लव हो जाता जो भाइयों से भी ना हो. ಫ್ರೆಂಡ್ಶಿಪ್ ಕೆಲವೊಂದು ಹೆಂಗಿರುತ್ತಂದ್ರೆ ಸೋದರರ ಜೊತೆಗೂ ಅಷ್ಟು ಪ್ರೀತಿ ಇರೋದಿಲ್ಲ, ಅಷ್ಟು ಫ್ರೆಂಡ್ಶಿಪ್ ನಲ್ಲಿ ಪ್ರೀತಿ ಇರುತ್ತೆ. ಏಕ್ ದೋಕೋ ಬಹುತ್ ಪ್ಯಾರ್ ಸೆ ಉಠಾ ಲೇತೆ. ಒಬ್ಬರನ್ನೊಬ್ಬರು ಮೇಲಕ್ಕೆ ಎತ್ತುತ್ತಾ ಹೋಗ್ತಾರ, ಉದ್ಧಾರ ಮಾಡ್ತಾ ಹೋಗ್ತಾರೆ. ಬಾಬಾ ತೋ ಅನುಭವಿ ಏನ, ಬ್ರಹ್ಮ ಬಾಬಾವ್ರಿಗೆ ಇದೆಲ್ಲ ಏನಿದೆ, ಅನುಭವ ಇದೆ. तो सवेरे में बाप जास्ती कशिश करता है. ಶಿವಬಾಬಾ ಬ್ರಹ್ಮ ಬಾಬಾವ್ರಿಗೆ ಜಾಸ್ತಿ ಆಕರ್ಷಣೆ, ಶಿವಬಾಬಾ ಆಕರ್ಷಣೆ ಮಾಡುವಂತ ಟೈಮ್ ಯಾವುದು?
ಅಮೃತ ವೇಳೆ ಬೆಳಿಗ್ಗೆ ಬಾಬಾ ಬಹಳ ಆಕರ್ಷಣೆ ಮಾಡ್ತಾರೆ. ಅದಕ್ಕೆ ತಾನೇ ಎಷ್ಟೇ ಕಷ್ಟ ಇದ್ರು ದೇಹಕ್ಕೆ ಹೇಗೆ ಬೆಳಿಗ್ಗೆ 2 ಗಂಟೆಗೆ ಎದ್ದು ಕುತ್ಕೊಂಡ್ಬಿಡ್ತು. ಅಷ್ಟು ಆಕರ್ಷಣೆ ಮಾಡ್ತಿದ್ರು ಬಾಬಾ. ಚುಂಬಕ ಹೇ, ಯಾಕೆ ಆಕರ್ಷಣೆ ಮಾಡ್ತಿದ್ರು ಬಾಬಾ? ಬಾಬಾ ಯಾರು? ಮ್ಯಾಗ್ನೆಟ್, ಎವರ್ ಪ್ಯೂರ್, ಸದಾ ಪವಿತ್ರ ಅವರು. ಖಿಂಚುತ್ತಾ ಹೈ, ಹಾಗಾಗಿ ಅವರು ಅಷ್ಟು ಆಕರ್ಷಣೆ ಮಾಡ್ತಾರೆ. ಬಾಬಾ ತೋ ಬೇಹದ್ ಕಾ ಹೈ ನಾ, ಬಾಬಾ ಬೇಹದಿನವರು ತಾನೆ. ಸಮಜ್ತೆ ಯಾ ತೋ ಬಹುತ್ ಲವ್ಲಿ ಬಚ್ಚೆ ಹೈ, ಬಾಬಾ ತಿಳ್ಕೊಳ್ತಾರೆ ಇವ್ರು ಎಷ್ಟೊಂದು ಲವ್ಲಿ ಇದ್ದಾರೆ. ಬಹುತ್ ಜೋರ್ ಸೆ ಕಶಿಶ್ ಕರ್ತೆ, ಲವ್ಲಿ ಮಕ್ಳೇನ್ ಮಾಡ್ತಾರಂತೆ ಬಾಬಾರವರನ್ನ ಬಹಳ ಜೋರಾಗಿ ಆಕರ್ಷಣೆ ಮಾಡ್ತಾರೆ. ಲವ್ಲಿ ಮಕ್ಕಳಿಗೆ ಬಾಬಾ ಬಹಳ ಜೋರಾಗಿ ಏನ್ ಮಾಡ್ತಾರೆ? ಆಕರ್ಷಣೆ ಮಾಡ್ತಾರೆ. ಬಾಬಾ ಆಕರ್ಷಣೆ ಮಾಡಿದ್ರೆ ನಾನು ಯಾರು? ಲವ್ಲಿ ಅಂತ. ಅಮೃತ ವೇಳೆಯಲ್ಲಿ ಬಾಬಾ ನನಗೆ ಆಕರ್ಷಣೆ ಮಾಡ್ಲಿಲ್ಲ. ಕ್ಲಾಸಿಗೆ ಬರುವಾಗ ನಂಗೆ ಕ್ಲಾಸಿಗೆ ಬರ್ಬೇಕು ಅನ್ಸಿಲ್ಲ, ಆಕರ್ಷಣೆ ಮಾಡಿಲ್ಲ ಅಂದ್ರೆ ನಾನು ಯಾರಲ್ಲ? ಲವ್ಲಿ ಅಲ್ಲ. ಲವ್ಲಿ ಮಕ್ಕಳಿಗೆ ಏನಾಗ್ತಾರೆ ಬಾಬಾ? ಬಹಳ ಆಕರ್ಷಣೆ ಮಾಡ್ತಾರೆ. ಪರಂತು ये याद की यात्रा बहुत जरूरी है. ಏನ್ ಹೇಳ್ತಾರೆ ಬಾಬಾ? ನೆನಪಿನ ಯಾತ್ರೆ ಅತ್ಯಂತ ಅವಶ್ಯಕ. कहाँ भी जाते हो, मुसाफरी करते हो, उठते बैठते खाते याद कर सकते हो. ಆಮೇಲೆ ಇಲ್ಲ, ನೆಪ ಹೇಳಂಗಿಲ್ಲ, ನಾನು ಇರ್ಲಿಲ್ಲ, ನಾನೆಲ್ಲೋ ಪ್ರಯಾಣದಲ್ಲಿದ್ದೆ, ನಾನೇನೋ ಮಾಡ್ತಿದ್ದೆ, ಬಹಳ ಬ್ಯುಸಿ ಇದ್ದೆ, ಯಾವುದೂ ನೆಪ ನಡೆಯೋದಿಲ್ಲ. ಯಾಕೆಂದ್ರೆ ಇಲ್ಲಿ ಪ್ರಯಾಣ ಮಾಡ್ತಾ ಇದ್ರು, ಎದ್ದೇಳ್ತಾ ಇದ್ರು, ಕುತ್ಕೊಳ್ತಾ ಇದ್ರು, ಪ್ರಯಾಣ ಮಾಡ್ತಾ ಇದ್ರು, ಏನೇ ಮಾಡ್ತಿದ್ರು, ಊಟ ಮಾಡ್ತಿದ್ರು, ನೀವು ತಂದೆನ ನೆನಪು ಮಾಡಬಹುದು. ಆಶುಕ್ ಮಾಶುಕ್ ಮತ್ತೆ ಬಾಬಾದೇ ಎಕ್ಸಾಂಪಲ್ ಕೊಡ್ತಾರೆ. ಆಶಿಕ್ ಮಾಶುಕ್ ಇರ್ತಾರಲ್ಲ, ಅವ್ರು ಏನ್ ಮಾಡ್ತಿದ್ರು, ಏನ್ ಮಾಡ್ತಾರೆ? ಒಬ್ಬರನ್ನೊಬ್ರು ನೆನ್ಪು ಮಾಡ್ಕೊಳ್ತಾರೆ. ಯಹ ಬಿ ಏಸೆ ಹೇ, ಹಾಗೆ ಇಲ್ಲಿಯೂ ಕೂಡ ಬಾಬಾನ ಎಷ್ಟು ಪ್ರೀತಿ ಮಾಡ್ತಿರೋ ಅಷ್ಟು ಬಾಬಾ ನಮಗೆ ಆಕರ್ಷಣೆ ಮಾಡ್ತಾರೆ. ಬಾಬಾ ಕೋ ಯಾದ್ ತೋ ಕರ್ನಾ ಹಿ ಹೈ, ನೈ ತೋ ವಿಕರ್ಮ ಕೈಸೆ ವಿನಾಶ ಹೋಂಗೆ. ತಂದೆಯನ್ನ ನೆನಪು ಮಾಡಲೇಬೇಕು, ಅನಿವಾರ್ಯ, ಮಾಡ್ಲೇಬೇಕು. ಮಾಡದೇ ಇದ್ರೆ ಗತಿನೇ ಇಲ್ಲ. ಯಾಕೆಂದ್ರೆ ಆತ್ಮ ಏನ್ ಮಾಡ್ಬೇಕಾಗಿದೆ? ಪಾವನ ಆಗ್ಬೇಕಾಗಿದೆ, ವಿಕರ್ಮ ವಿನಾಶ ಮಾಡ್ಕೊಳ್ಬೇಕಾಗಿದೆ, ಪಾಪದ ಗಂಟನ್ನ ಇಳಿಸ್ಕೊಳ್ಬೇಕಾಗಿದೆ. ಬಾಬಾ ನೆನ್ಪು ಮಾಡ್ಲೇಬೇಕು, ನಡೆಯೋದೇ ಇಲ್ಲ, ಅನಿವಾರ್ಯ ಪರಿಸ್ಥಿತಿ ಇದು, ಎಮರ್ಜೆನ್ಸಿ. ಏನೋ ನೆನ್ಪು ಮಾಡ್ಲೇಬೇಕು. ಅವ್ರ ಕೊಯ್ ಉಪಾಯ ನಹಿ, ಯಾವುದು ಉಪಾಯ ಇಲ್ಲ ಬೇರೆದು. ಬಹುತ ಮಹೀನ್, ಇದು ಬಹಳ ಸೂಕ್ಷ್ಮ ಆಗಿರುವಂತ ಮಾತು ಅಲ್ವಾ? ಯೋಗ ಇದು ಬಹಳ ಸೂಕ್ಷ್ಮ ತಾನೆ, ಯಾರಿಗೂ ಕಾಣೋದಿಲ್ಲ. ಯೋಗ ಮಾಡ್ತಾರೋ ಬಿಡ್ತಾರೋ ಇದು ಯಾರಿಗೂ ಕಾಣೋದಿಲ್ಲ, ಇದು ಸೂಕ್ಷ್ಮ ಮಾತು. ತಲ್ವಾರ್ ಕಿ ಧಾರ್ ಸೆ ಚಲನಾ ಹೋತಾ ಹೈ, ಯಾದ್ ಹೈ ತಲ್ವಾರ್ ಕಿ ಧಾರ್. ಬಾಬಾ ಹೇಳ್ತಾ ಇದ್ರೆ ನೆನಪಂದ್ರೆ ಏನದು? ಖಡ್ಗದ ಹರಿತ, ಶಾರ್ಪ್ನೆಸ್ ಇದ್ದಂಗೆ. ಬಾಬಾ ಹೇಳ್ತಾ ಇದ್ದಾರೆ ನೆನಪು ಖಡ್ಗದ ಶಾರ್ಪ್ನೆಸ್, ಖಡ್ಗದ ಹರಿತ. ಘಡಿ ಘಡಿ ಕತೆ ಯಾದ ಭೂಲ್ ಜಾತೆ. ಅಂದ್ರೆ ಮಕ್ಳೇನ್ ಮಾಡ್ತಿರಂತೆ, ಬಾರಿ ಹೇಳ್ತಿರಂತೆ, ಬಾಬಾ ನೆನಪು ಮರ್ತು ಹೋಗುತ್ತೆ. ತಲ್ವಾರ್ ಕ್ಯೋ ಕಹತೆ, ಬಾಬಾ ನೆನಪಿಗೆ ಖಡ್ಗ ಅಂತ ಯಾಕೆ ಹೇಳ್ತಾರೆ? ಖಡ್ಗ ಏನ್ ಮಾಡುತ್ತೆ? ಕತ್ತರಿಸುತ್ತಲ್ಲ, ಹಾಗೆ ಯೋಗ ಏನ್ ಮಾಡುತ್ತೆ? ಪಾಪ ಕಟ್ ಮಾಡುತ್ತೆ. ತುಮ್ ಪಾವನ್ ಬನೆ, ಎಷ್ಟು ಯೋಗವನ್ನ ಖಡ್ಗದ ರೂಪದಲ್ಲಿ ಯೂಸ್ ಮಾಡ್ತಿರೋ ಅಷ್ಟು ನೀವು ಪಾವನ ಆಗ್ತಾ ಹೋಗ್ತೀರಾ. ಬಹುತ್ ನಾಜೂಕ್ ಹೇ, ಮತ್ತಿದು ಬಹಳ ನಾಜೂಕ್ ಆಗಿರುವಂಥದ್ದು. जैसे वो लोग आग से पार करते ही तुम्हारा फिर बुद्धि योग चला जाता बाबा के पास. ಆ ಜನ ಏನ್ ಮಾಡ್ತಾರೆ? ಅಗ್ನಿಕುಂಡ ಹಾಯ್ತಾರಲ್ಲ, ಬಾಬಾ ಇದ್ರೆ ಇದು ನಿಮ್ಮದು ಬುದ್ಧಿ ಯೋಗದ ಮಾತು. ಸ್ಥೂಲ ಅಗ್ನಿಕುಂಡ ಹಾಯೋದಲ್ಲ, ಬಾಬಾ ನೆನ್ಪೇನು ಅಗ್ನಿಕುಂಡ. ಸ್ಥೂಲ ಬೆಂಕಿಯಿಂದ ಪಾಪ ವಿನಾಶ ಆಗಲ್ಲ, ಯಾವ್ದ್ರಿಂದ ವಿನಾಶ ಆಗುತ್ತೆ? ನೆನಪಿನ ಅಗ್ನಿಯಿಂದ ವಿಕರ್ಮ ವಿನಾಶ ಆಗ್ತದೆ. ಅವ್ರೇನ್ ಮಾಡ್ತಾರೆ? ಒಂದಿಷ್ಟು ಬೆಂಕಿ ಹಚ್ಚಿ ದೇವ್ರ ಮುಂದೆ, ದೇವಸ್ಥಾನ ಮುಂದೆ ಒಂದಿಷ್ಟು ಬೆಂಕಿ ಹಚ್ಚಿ ಅದ್ರ ಮೇಲೆ ನಡೀತಾರೆ. ಅದರಿಂದ ಏನೂ ಆಗಲ್ಲ, ಅದರಿಂದ ಪಾಪನಾಶ ಆಗಲ್ಲ. ಪಾಪನಾಶ ಯಾವ್ದ್ರಿಂದ? ಯೋಗದ ಅಗ್ನಿಯಿಂದ. ನೋಡಿ, ಬಾಬಾ ಖಡ್ಗಕ್ಕೂ ಹೋಲಿಸಿದ್ರು, ಬೆಂಕಿಗೂ ಹೋಲಿಸಿದ್ರು ಯೋಗನ. ಬಾಪ ಆಯೆ ಹೇ ಯಹ, ಬಾಬಾ ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಹಮ್ಕೋ ವರ್ಷ ದೇತೆ ಹೇ, ನಮ್ಗೆ ಆಸ್ತಿ ಕೊಡ್ತಾರೆ ಬಾಬಾ.
ऊपर में नहीं यहाँ आए हैं. ಬಾಬಾ ಈಗ ಪರಮಧಾಮದಲ್ಲಿಲ್ಲ, ಇಲ್ಲಿ ಬಂದ್ಬಿಟ್ಟಿದ್ದಾರೆ, ಸಾಕಾರ ಜಗತ್ತಿಗೆ ಬಂದ್ಬಿಟ್ಟಿದ್ದಾರೆ ಬಾಬಾ. ಕತೆ ಸಾಧಾರಣ ತನ್ಮೆ ಆತ. ಬಾಬಾ ಹೇಳ್ತಾರೆ, ಮಕ್ಕಳೇ ನಾನು ಸಾಧಾರಣ ತನುವಿನಲ್ಲಿ ಬರ್ತೇನೆ. ತುಮ್ ಜಾನ್ತಿ ಹೋ ಬಾಪ ಊಪರ್ ಸೆ ನೀಚೆ ಆಯಾ ಹೈ. ನಿಮ್ಗೆಲ್ಲ ಗೊತ್ತಿದೆ ಬಾಬಾ ಮೇಲಿಂದ ಕೆಳಗಡೆ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ. ಚೈತನ್ಯ ಹೀರಾಯಿಸಿ ಡಿಬ್ಬಿ ಮೇ ಬೈಠಾ ಹೈ. ಶಿವ ಬಾಬಾ ಯಾರು? ಬಾಬಾ ವಜ್ರ. ಯಾವ್ದ್ರಲ್ಲಿ ಕೂತಿದ್ದಾರೆ? ಬ್ರಹ್ಮ ಬಾಬಾರವರ ದೇಹ ರೂಪಿ ಡಬ್ಬದಲ್ಲಿ. ನೋಡಿ ಶಿವಬಾಬಾ ಒಂದ್ಸಲ ಬ್ರಹ್ಮ ಬಾಬಾವ್ರನ್ನ ಏನಂತ ಹೇಳ್ತಾರೆ? ಬೂಟು ಅಂತ ಹೇಳ್ತಾರೆ. ಇವತ್ತೇನ್ ಹೇಳ್ತಿದ್ದಾರೆ? ಕೆಲವೊಮ್ಮೆ ಬೆಲ್ಲ ಚೀಲ ಅಂತ ಹೇಳ್ತಾರೆ ಬ್ರಹ್ಮ ಬಾಬಾರ್ ಶರೀರಕ್ಕೆ. ನಿನ್ನೆ ಹೇಳಿದ್ರೆ ಏನಂತ? ರಥ, ಬಾಡಿಗೆ ಮನೆ ಅಂತ ಹೇಳಿದ್ರು, ರಥ ಅಂತ ಹೇಳಿದ್ರು. ಇವತ್ತೇನ್ ಹೇಳ್ತಾರೆ? ಡಬ್ಬಿ ಅಂತೆ. ಚೈತನ್ಯ ವಜ್ರ ಶಿವ ಬಾಬಾ, ಇವರಿಗೆ ಬ್ರಹ್ಮ ಬಾಬಾ ಯಾರು? ಡಬ್ಬಿ, ಇದರಲ್ಲಿ ಕೂತಿದ್ದಾರೆ. ಇಷ್ಟು ವ್ಯಾಲ್ಯೂಬಲ್ ಶರೀರ ಬ್ರಹ್ಮ ಬಾಬಾರ್ದು. ಯಾಕೆಂದ್ರೆ ವಜ್ರವನ್ನ ಯಾವುದೋ ಸಾಧಾರಣ ಡಬ್ಬಿಯಲ್ಲಿ ಎಂದು ಇಡೋದಿಲ್ಲ, ವ್ಯಾಲ್ಯೂಬಲ್ ಡಬ್ಬದಲ್ಲಿ ಇಡ್ತಾರೆ ತಾನೆ. ಸಿರ್ಫ್ ಇಸ್ಮೇ ಖುಷ್ ನಹಿ ಹೋನಾ ಹೇ ಕಿ ಹಮ್ ಬಾಬಾ ಕೆ ಸಾಥ್ ಬೈಠೆ ಹೈ. ನೀವಿಷ್ಟಕ್ಕೆ ಖುಷಿ ಆಗ್ಬಿಡ್ಬೇಡ್ರಿ, ನಾನ್ ಬಾಬನ್ ಮಗು ಆಗ್ಬಿಟ್ಟಿದ್ದೀನಿ, ಬಾಬನ್ ಎದುರಿಗೆ ಕೂತೀನಿ, ಬಾಬನ್ ಜೊತೆಗೆ ಕೂತ್ಕೊಂಡಿದ್ದೀನಿ. ಏತೋ ಬಾಬಾ ಜಾನ್ತೆ ಬಹುತ್ ಕಶಿಶ್ ಕರ್ತೆ ಹೇ. ಹಾಗಾದ್ರೆ ಏನ್ ನೋಡ್ಕೋಬೇಕು? ಯಾವ್ದು ಖುಷಿ ಪಡ್ಬೇಕು? ಬರೀ ಬಾಬನ್ ಜೊತೆಗಿದ್ದೇನೆ, ಬಾಬನ್ ಮಗು ಆಗಿದ್ದೇನೆ ಅಂತ ಖುಷಿ ಪಡೋದಲ್ಲ. ಯಾವ್ದು ಖುಷಿ ಪಡ್ಬೇಕು? ಬಾಬಾ ಅವರರು ನನಗೆ ಬಹಳ ಆಕರ್ಷಣೆ ಮಾಡಿದ್ರೆ ನಾನು ಖುಷಿ ಪಡ್ಬೇಕು ಅಲ್ವಾ? ಬಾಬಾ ಅದಕ್ಕೆ ಹೇಳ್ತಾರೆ, ನಿಮ್ಗೆ ಗೊತ್ತಿದೆ ಬಾಬಾ ನನಗೆ ಎಷ್ಟು ಆಕರ್ಷಣೆ ಮಾಡ್ತಾರೆ. ಪರಂತು ಯತ್ ಹುವಾ ಆಧಾ ಪೌನಾ ಘಂಟಾ, ಬಾಕಿ ಸಾರಾ ದಿನ್ ವೇಸ್ಟ್ ಗವಾಯ ತೋ ಇಸೆ ಕ್ಯಾ ಫಾಯ್ದಾ. ಅಮೃತ ವೇಳೆಯಲ್ಲಿ ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆ ಚಂದ ನೆನಪು ಮಾಡೋದು, ಆಮೇಲೆ ಇಡೀ ದಿನ ಹಂಗೆ ವ್ಯರ್ಥವಾಗಿ ಕಳೆಯೋದು. ಇಡೀ ದಿನ ಬಾಬಾ ಜೊತೆಗೇ ಇಲ್ಲ. ಬಾಬಾ ಜೊತೆಗೆ ಇದ್ದಾರೆ ಅಂತ ತಿಳ್ಕೊಳ್ಳೋದಷ್ಟೇ, ಅದನ್ನ ನೆನಪೇ ಮಾಡಲ್ಲ. ನೆನಪು ಮಾಡೋದು ಬೇರೆ ಬೇರೆ ಅವ್ರನ್ನ. ಇದರಿಂದ ಏನ್ ಲಾಭ? ಅಮೃತ ವೇಳೆಯಲ್ಲಿ ಯೋಗ ಮಾಡಿದ್ವಿ, ಇಡೀ ದಿನ ಏನೋ ಯೋಗನೇ ಮಾಡ್ಲಿಲ್ಲ, ಏನ್ ಲಾಭ ಇದರಿಂದ? ಏನೂ ಲಾಭ ಇಲ್ಲ. ಬಚ್ಚೋं को अपने चार्ट का ओना रखना है. ಅದಕ್ಕೆ ನಿಮ್ಗೆ ಚಾರ್ಟ್ ಅನ್ನ ಇಡೋದಕ್ಕೆ ಏನಾಗ್ಬೇಕು? ಚಿಂತೆ ಆಗ್ಬೇಕು. ಮಾರ್ಕ್ಸ್ ಕಡಿಮೆ ಬಂದ್ರು ಚಿಂತೆ ಆಗ್ಬೇಕು, ಯಾವ್ದಾದ್ರು ರಾಂಗ್ ಆದ್ರೂ ಚಿಂತೆ ಆಗ್ಬೇಕು, ಏನಾದ್ರೂ ತಪ್ಪು ನಮ್ಮಿಂದ ನಡೆದ್ರು ಚಿಂತೆ ಆಗ್ಬೇಕಂತಾರೆ ಬಾಬಾ. ನೋಡಿ, ಯಾವ ಚಿಂತೆ ಮಾಡ್ಬೇಕು ನಾವು? ಯಾವ ಚಿಂತೆ ಮಾಡ್ತಿದ್ದೀವಿ? ನಿಜವಾಗಿಯೂ ಚಿಂತೆ ಯಾವ್ದು ಮಾಡ್ಬೇಕು? ಅದ್ರ ಚಿಂತೆ ಯಾವ್ದು ಮಾಡ್ತಿದ್ದೀವಿ? ऐसे नहीं हम तो भाषण कर सकते हैं, चार्ट रखने की हमको क्या दरकार है. ನಾನು ಎಷ್ಟು ಚೆನ್ನಾಗಿ ಭಾಷಣನೇ ಮಾಡ್ತೀನಿ, ನಾನು ಎಷ್ಟು ಚೆನ್ನಾಗಿ ಎಲ್ಲಾ ಕಡೆ ಹೋಗಿ ಕ್ಲಾಸ್ ಎಲ್ಲ ಮಾಡ್ತೀನಿ, ನಾನು ಚಾರ್ಟ್ ಬರಿಬೇಕಾ? ಹಾಗಲ್ಲ. ಬಾಬಾ ಹೇಳ್ತಾರೆ, ಅಕೋರಕ್ಕ ಕ್ಲಾಸ್ ಕೇಳಿಸ್ತಾ ಇಲ್ಲ. ವಿದ್ಯಾರ್ಥಿಗಳು ಹೀಗೆ ತಿಳ್ಕೋಬಾರ್ದಂತೆ. ಏನಂತ? ಬಾಬಾ ಈ ಪಾಯಿಂಟ್ ಹೇಳೇ ಇಲ್ಲಲ್ಲ. ಬಾಬಾ ಯಾವ್ದು ಹೇಳ್ಬೇಕೆಲ್ಲ ಹೇಳಿದಾರೆ, ಹೇಳಬಾರದು ಹೇಳಿಲ್ಲ. ಹೇಳ್ಬೇಕು. ಬಾಬಾನ ಗೊತ್ತು, ಟೀಚರ್ ಗೊತ್ತು, ಯಾವ್ಯಾವ ಸಿಲೆಬಸ್ ಅಲ್ಲಿ ಯಾವ್ದು ಹೇಳ್ಬೇಕು. ಅದರಲ್ಲೂ ಇವರು ಸುಪ್ರೀಂ ಟೀಚರು, ಗೊತ್ತಿಲ್ವಾ ಯಾವ್ದು ಹೇಳ್ಬೇಕು ಯಾವ್ದು ಹೇಳ್ಬಾರ್ದು. ಬಾಬಾ ಇದಕ್ಕೂ ಹೇಳೇ ಇಲ್ಲಲ್ಲ, ಹೇಳ್ಬಾರ್ದಿತ್ತು, ಹೇಳಿಲ್ಲ. ಇನ್ನೂ ಟೈಮ್ ಇದೆ ಹೇಳ್ಬೇಕಾದ್ರೆ ಹೇಳ್ತಾರೆ ಅಲ್ವಾ? ಅದಕ್ಕೆ ಹೀಗೆ ವಿಚಾರ ಬರುತ್ತಂತ ಕೆಲವರು. ಬಾಬಾ ಇದನ್ನು ಹೇಳೇ ಇಲ್ಲ, ಆದ್ರೆ ಬಾಬಾ ಹೇಳ್ತಾರೆ, ನಾನು ಏನ್ ಹೇಳೋದಿದೆ ಎಲ್ಲ ಹೇಳ್ಬಿಟ್ಟಿದ್ದೀನಿ. ಯಹೇ ಮುಖ್ಯ. ಯಾವುದು ಮುಖ್ಯ? ನೆನಪು ಮತ್ತು ಸೃಷ್ಟಿ ಚಕ್ರದ ಜ್ಞಾನ, ಇದು ಬಹಳ ಮುಖ್ಯ ಅಂತಾರೆ ಬಾಬಾ. ಈ ಸೃಷ್ಟಿ ಚಕ್ರಕ್ಕೆ 84 ಜನ್ಮೋ ಕೋ ತೋ ಕೋಯಿ ನಹಿ ಜಾನ್ತೆ ಸಿವಾಯ್ ತುಮ್ ಬಚ್ಚೋಂ ಕೆ. ಈ ಸೃಷ್ಟಿ ಚಕ್ರದ 84 ಚಕ್ರಗಳನ್ನ ಯಾರು ತಿಳ್ಕೊಂಡಿಲ್ಲ, ನೀವು ಮಕ್ಕಳನ್ನ ಬಿಟ್ರೆ. ವೈರಾಗ್ಯ ಬಿ ತುಮ್ಕೋ ಆಯೇಗಾ, ವೈರಾಗ್ಯ ಕೂಡ ನಿಮ್ಗೆ ಬರುತ್ತೆ. तुम जानते हो अभी इस 84 इस मृत्यु लोक में रहने का नहीं है. ನಿಮ್ಗೆ ಗೊತ್ತಿದೆ ಇದು ಮೃತ್ಯು ಲೋಕದಲ್ಲಿ ನಾವಿನ್ನು ಇರ್ಲಿಕ್ಕಿಲ್ಲ, ಇರೋದಿಲ್ಲ ಇನ್ನು ಜಾಸ್ತಿ ಸಮಯ ಮೃತ್ಯು ಲೋಕದಲ್ಲಿ ನಾವು.
ಜಾನೆ ಸೆ ಪಹಲೆ ಪವಿತ್ರ ಬನ್ನ ಹೈ. ಹಾಗಾದ್ರೆ ಹೋಗೋ ಮೊದಲು, ಈ ಮೃತ್ಯು ಲೋಕದಿಂದ ಹೋಗೋ ಮೊದಲು ಏನಾಗ್ಬೇಕು ನಾವು? ಅವಶ್ಯವಾಗಿ ಪವಿತ್ರ ಆಗ್ಬೇಕು. ಮತ್ತೇನ್ ಮಾಡ್ಬೇಕು? ಅವಶ್ಯವಾಗಿ ದೈವಿ ಗುಣ ಧಾರಣೆ ಮಾಡ್ಕೋಬೇಕು. ನಂಬರ್ ವಾರ್ ಮಾಲೆಯಲ್ಲಿ ಪೋಣಿಸಲ್ಪಡುತ್ತೀರಿ. ಫಿರ್ ನಂಬರ್ ವಾರ್, ಆಮೇಲೆ ನಂಬರ್ ವಾರ್ ಆಗಿ ರಾಜಧಾನಿಯಲ್ಲಿ ಬರ್ತೀರಿ. ಆಮೇಲೆ ನಂಬರ್ ವಾರ್ ಆಗಿ ನಿಮ್ಮ ಪೂಜೆಗಳು ನಡೆಯುತ್ತೆ. ಅನೇಕ ದೇವತಾओं की पूजा होती है. ಅನೇಕ ದೇವತೆಗಳ ಪೂಜೆ ನಡೆಯುತ್ತೆ. ಕ್ಯಾ ಕ್ಯಾ ನಾಮ್ ರಖತೆ ಹೈ, ಏನೆಲ್ಲ ಹೆಸರುಗಳನ್ನ ಇಡ್ತಾರೆ. ಅನೇಕ ದೇವತೆಗಳ ಪೂಜೆ ಮಾಡ್ತಾರೆ, ಅನೇಕ ಹೆಸರುಗಳನ್ನ ಇಟ್ಟಿದ್ದಾರೆ. ಹಾಗಾದ್ರೆ ದೇವತೆಗಳಿಗೆಲ್ಲ ಹೆಸರಿಟ್ಟವ್ರು ಯಾರು? ದೇವತೆಗಳಿಗೆ ಅನೇಕ ಹೆಸರಿಡ್ತಾರೆ. ಯಾರು ಹೆಸರಿಟ್ಟಿದ್ದು? ನಾವೇ ಇಟ್ಟಿದ್ದು. ಹಾಗಾದ್ರೆ ಅವ್ರನ್ನ ಹುಟ್ಟಿಸ್ತವ್ರು ಯಾರು? ಹೆಸರು ಯಾರು ಇಡ್ತಾರೆ? ತಂದೆ ತಾಯಿಗಳೇ ತಾನೇ ಹೆಸರಿಡೋದು. ಚಂಡಿಕಾ ದೇವಿ ಏನ್ ಹೆಸರಿಡ್ತಾರೆ? ಏನೆಲ್ಲ ಚಂಡಿಕಾ, ಇಂತ ಹೆಸರಿದೆ ಇದು. ಮೇಲಾ ಲಗ್ತಾ ಹೈ, ಅವ್ರದ್ದು ಜಾತ್ರೆ ನಡೆಯುತ್ತೆ. ಜೋ ರಜಿಸ್ಟರ್ ನಹಿ ರಖತೆ. ಚಂಡಿಕಾ ಯಾರು? ಇಷ್ಟು ನಾನು ದಿನಾ ಚಾರ್ಟ್ ಇಡಿ ಅಂತ ಹೇಳ್ತೀನಿ. ಯಾರು ಇಡಲ್ಲೋ ಅವರು ಚಂಡಿಕಾ. ಹಠ ಹೇಳಿನಿ ಎಷ್ಟರಳೆ, ನಾನು ಇಡಲ್ಲಪ್ಪ. ಹಂಗಿರೋರು ಯಾರು ನೋಡಿ? ಹೇಳ್ತಾರೆ ಬಾಬಾ, ಜೋ ರಜಿಸ್ಟರ್ ನಹಿ ರಖತೆ ವ ಸುಧರ್ತೆ ನಹಿ. ಅವ್ರು ಸುಧಾರಣೆನೂ ಆಗೋದಿಲ್ಲ. ಚಂಡಿ ಹಿಡ್ಕೊಂಡು ಕೂತಿರ್ತಾರೆ. ನಾನ್ ಚಾರ್ಟ್ ಬರೆಯಲ್ಲಪ್ಪ, ನಾನ್ ತೋರ್ಸಲ್ಲಪ್ಪ ನಿಮಿತ್ರಿಗೆ. ಇವರು ಚಂಡಿಕಾ ಅಂತಾರೆ ಬಾಬಾ. ಯಾರು ಚಾರ್ಟ್ ಇಡಲು ಅವರು ಸುಧಾರಣೆ ಆಗೋದೇ ಇಲ್ಲ. ತೋ ಕಹಾ ಜಾತಾ ಯಹ ತೋ ಚಂಡಿಕಾ ಹೈ. ಅದಕ್ಕೆ ಬಾಬಾ ಅಂತವರಿಗೇನೆ ಚಂಡಿಕಾ, ಚಂಡಿ ಅಂತ ಹೇಳ್ತಾರೆ. ಸುನ್ತೆ ಹಿ ನೈ, ಮಾನ್ತೆ ಹಿ ನೈ. ಈ ಪಾಯಿಂಟ್ ಒಪ್ಪುತ್ತಾನೆ ಇಲ್ಲ ಕೆಲವರು. ಚಾರ್ಟ್ ಇಡೋ ಪಾಯಿಂಟ್ ಅವರು ಸ್ವೀಕಾರನೇ ಮಾಡ್ಕೊತಾ ಇಲ್ಲ. ಚಾರ್ಟ್ ಇಡಬೇಕು ಅನ್ನುವಂಥದ್ದು ಬಾಬಾ ಹೇಳೋ ಸ್ವೀಕಾರ ಮಾಡೋದೇ ಇಲ್ಲ, ಒಪ್ಪೋದೇ ಇಲ್ಲ. ಯಾ ಫಿರ್ ಹೇ ಬೇಹದ್ ಕಿ ಬಾತೆ, ಪುರುಷಾರ್ಥ ನೈ ಕರೆಂಗೆ. ಒಂದ್ ವೇಳೆ ಪುರುಷಾರ್ಥ ಮಾಡದೇ ಇದ್ರೆ ಬಾಪ್ ಕಹೆಂಗೆ. ಬಾಬಾ ಏನ್ ಹೇಳ್ತಾರೆ? ಬಾಬಾ ಹೇಳಿದ ಪುರುಷಾರ್ಥ ಮಾಡದೇ ಇದ್ದರೆ ಬಾಬಾ ಏನ್ ಹೇಳ್ತಾರೆ? ಏನ್ ಹೇಳ್ತಾರೆ ಬಾಬಾ ಅಂತಾರೆ? ಬಾಬಾ ಹೇಳಿದ ಶ್ರೀಮತದಂತೆ ನಡೀಲಿಲ್ಲ, ಅಥವಾ ಚಾಟಿಗೆ ಸಂಬಂಧಪಟ್ಟಂಗೆ. ಇವತ್ತು ಬಾಬಾ ಅದೇ ವಿಷಯ ತಗೊಂಡಿದ್ದಾರೆ ತಾನೆ. ಚಾಟ್ ಇಡದೇ ಇದ್ರೆ ಬಾಬಾ ಏನ್ ತಿಳ್ಕೊಳ್ತಾರೆ? ಬಾಬಾ ಹೇಳ್ತಾರೆ, ಇವರು ಬಾಬಾ ಅವ್ರನ್ನ ಒಪ್ಪೋದೇ ಇಲ್ಲ, ಬಾಬಾನ ಮೇಲೆ ನಿಶ್ಚಯನೇ ಇಲ್ಲ ಅಂತ. ಇವರು ಬಾಬಾ ಅಂತ ಒಪ್ಪೋದೇ ಇಲ್ಲ ಯಾರೋ, ಅವರು ಚಾಟೇ ಇಡಲ್ಲ. ನೋಡಿ ಚಾಟಿನ ಮಹತ್ವ ಎಷ್ಟಿದೆ. ಬಾಬಾ ಹೇಳ್ತಾರೆ, ಯಾ ಫಿರ್ ಹೇ ಬೇಹದ್ ಕಿ ಬಾತ್, ಸಾರಿ ಪದ್ ಕಮ್ ಹೋ ಜಾಯೇಗಾ. ನೋಡಿ ಚಾಟ್ ಯಾರು ಬರೆಯಲ್ಲ ಅವ್ರ ಪದವಿ ಕಡಿಮೆ ಆಗ್ಬಿಡುತ್ತೆ. ಇಸ್ಲಿಯೇ ಬಾಬಾ ಕಹತೆ ಅಪ್ನೆ ಪರ್ ಬಹುತ್ ನಜರ್ ರಖನಿ ಹೈ. ಅದಕ್ಕೆ ಹೇಳೋದು ಬಾಬಾ, ಮಕ್ಕಳೇ ನಿಮ್ ಮೇಲೆ ಬಹಳ ನೀವು ಒಂದು ಕಣ್ಣಿಟ್ಟಿರ್ರಿ. ಕಣ್ಣಿಡೋದಂದ್ರೆ ಏನು? ಚಾಟ್ ಇಡೋದು. ನೀವು ಚಾಟ್ ಇಡದೆ ಇದ್ರೆ, ನಿಮ್ ಮೇಲೆ ಕಣ್ಣಿಡದೆ ಇದ್ರೆ ಏನ್ ಹೇಳಿದ್ರು ಬಾಬಾ? ಪದವಿ ಕಡಿಮೆ ಆಗೋಗುತ್ತೆ. ಬಾಬಾ ಬೆಳಿಗ್ಗೆ ಎದ್ದು ಎಷ್ಟು ಪರಿಶ್ರಮ ಪಡ್ತಾರೆ ಯೋಗದ ಯಾತ್ರೆದು. ಬಹುತ್ ಭಾರಿ ಮಂಜಿಲ್ ಹೇ, ಬಹಳ ದೊಡ್ಡ ಗುರಿ ಇದು. ನಾಲೆಜ್ ಕೋ ತೋ ಸಸ್ತಿ ಸಬ್ಜೆಕ್ಟ್ ಕಹೆಂಗೆ. ಜ್ಞಾನ ಇದು ಬಹಳ ಏನು ಸಸ್ತಾ ಸಬ್ಜೆಕ್ಟ್ ಇದು. ಇದಕ್ಕೆ ಅಷ್ಟೊಂದು ಏನಲ್ಲ ಇದಕ್ಕೆ, ಇದಷ್ಟೊಂದು ಮುಖ್ಯ ಅಲ್ಲ. ಅಂದ್ರೆ ಮುರಳಿ ಬರ್ದೇ ಇದ್ರು ನಡೆಯುತ್ತಾ? ಅಷ್ಟೇ ಒಂದು ಇಂಪಾರ್ಟೆಂಟ್ ಅಲ್ಲ. ಅಂದ್ರೆ ಮುರಳಿ ಕೇಳಲೇಬೇಕು, ಆದ್ರೂ ಅಷ್ಟದು ಇಂಪಾರ್ಟೆಂಟ್ ಅಲ್ಲ. ಅಂದ್ರೆ ಇನ್ನೂ ಎಷ್ಟು ಇಂಪಾರ್ಟೆಂಟ್ ಇರ್ಬೋದು ಬೇರೆ ಸಬ್ಜೆಕ್ಟ್. ಒಂದಿನ ಮುರಳಿ ಮಿಸ್ ಮಾಡಬಾರ್ದು. ಹಂಗ್ ನೋಡಿದ್ರೆ ಇದು ಸಸ್ತಾ ಸಬ್ಜೆಕ್ಟೇ ಜ್ಞಾನ. ಅಂದ್ರೆ ಇದಕ್ಕಿಂತ ಸ್ಟ್ರಿಕ್ಟ್ ಆಗಿ ಓದ್ಬೇಕು ಯಾವುದು? ಯೋಗ. ಅದಕ್ಕೆ ಕಡಿಮೆ ಬೆಲೆ ಕೊಡ್ತೀರಿ ಅಂತ ಬಾಬಾ ಹೇಳ್ತಿರೋದು. 84 का चक्र याद करना बड़ी बात नहीं है, ಬಾಕಿ ಭಾರಿ ಮಾಲ್ ಹೇ ಯಾದ್ ಕಿ ಯಾತ್ರಾ. ನೋಡಿ ಬಹಳ ದೊಡ್ಡ ಮಾಲು ಅಂದ್ರೆ ಜ್ಞಾನಕ್ಕಿಂತ ಬಹಳ ಇಂಪಾರ್ಟೆಂಟ್, ಬಹಳ ದೊಡ್ಡ ಮಾಲು ಯಾವುದು? ಯೋಗ. ಜಿಸ್ಮೆ ಫೇಲ್ ಬಿ ಬಹುತ್ ಹೋತೆ. ಅದಕ್ಕೆ ಇದರಲ್ಲೇ ಏನಾಗ್ತಾರೆ ಬಹಳ ಜನ, ಯೋಗದಲ್ಲಿ ಫೇಲ್ ಆಗ್ಬಿಡ್ತಾರೆ. ಜ್ಞಾನ ಇದು ಈಸಿ ಸಬ್ಜೆಕ್ಟ್, ಇಂಪಾರ್ಟೆಂಟ್ ಅಲ್ಲ. ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ, ಜ್ಞಾನ ಬಹಳ ಇಂಪಾರ್ಟೆಂಟೇ.
ಆದ್ರೆ ಬಹಳ ಈಸಿ ಸಬ್ಜೆಕ್ಟ್ ಇದು, ಯಾರಾದ್ರೂ ಪಾಸ್ ಆಗ್ಬಿಡ್ತಾರೆ ಜ್ಞಾನದಲ್ಲಿ. ಆದ್ರೆ ಟಫ್ ಸಬ್ಜೆಕ್ಟ್ ಯಾವುದು? ಕಷ್ಟ ಸಬ್ಜೆಕ್ಟ್ ಯೋಗ. ಇದರಲ್ಲಿ ಬಹಳ ಜನ ಫೇಲ್ ಆಗ್ತಾರೆ. ತುಮಾರಿ ಯುದ್ಧ ಬಿ ಇಸ್ಮೇ ಹೈ, ನಿಮ್ಮ ಯುದ್ಧ ಕೂಡ ಇರೋದು ಇದರಲ್ಲಿ. ಯಾವ್ದ್ರಲ್ಲಿ? ಯೋಗದಲ್ಲಿನೇ. ತುಮ್ ಯಾದ್ ಕರ್ತೆ ಹೋ ಮಾಯಾ ಪಿಛಾಡ್ ದೇತೆ. ನೀವು ನೆನ್ಪು ಮಾಡ್ಲಿಕ್ಕೆ ಕೂತ್ಕೋತೀರಿ, ಮಾಯ ಏನ್ ಮಾಡ್ತದೆ? ನೆನಪನ್ನ ಬಿಡಿಸ್ತಾ ಇರುತ್ತೆ. ಯೋಗದಲ್ಲಿ ಜ್ಞಾನದಲ್ಲಿ ಯುದ್ಧ ಇಲ್ಲ, ಯೋಗದಲ್ಲಿ ಮಾಯ ಯುದ್ಧ ಮಾಡುತ್ತೆ. ಗೊತ್ತು ಬಾಬಾ ಇತರ ಜ್ಞಾನ ಅಂತೂ ಸಂಪಾದನೆಗೆ ಆಧಾರವಾಗಿದೆ. ಯಥೋ ಪವಿತ್ರ ಬನ್ನ, ಅದ್ರ ಯೋಗದಿಂದ ಪವಿತ್ರ ಆಗ್ತದೆ ನೋಡಿ. ಜ್ಞಾನನೂ ಇಂಪಾರ್ಟೆಂಟು, ಯೋಗನೂ ಇಂಪಾರ್ಟೆಂಟು. ಜ್ಞಾನದಿಂದ ಒಂದು ಸಂಪಾದನೆ ಮಾಡ್ತೀವಿ, ಯೋಗದಿಂದ ಒಂದು ಸಂಪಾದನೆ ಮಾಡ್ತೀವಿ. ಜ್ಞಾನದಿಂದ ಸಂಪಾದನೆ ಆಗೋದೇ ಬೇರೆ, ಯೋಗದಿಂದ ಪವಿತ್ರ ಆಗ್ತೀವಿ. ಆದ್ರಿಂದ ಬಾಬಾ ಅವ್ರನ್ನ ಇದಕ್ಕೆ ಕರೆದಿದ್ದು ತಾನೆ, ಪತಿತ ಪಾವನ ಬಾ, ಬಂದು ಏನ್ ಮಾಡು? ಪಾವನ ಮಾಡು. ಏಸನೈಕೆ ಆಕರ್ ಪಡಾವ್. ಯಾವ ಗೀತೆಯಲ್ಲೂ ಕೂಡ, ಭಕ್ತಿ ಮಾರ್ಗದ ಗೀತೆಯಲ್ಲಿ ಹಿಂಗೆ ಕೇಳೇ ಇಲ್ಲ ನಾವು. ಏನಂತ? ಬಂದು ಓದಿಸು, ಜ್ಞಾನ ಕೊಡು ಬೇಡಿದಿವಾ? ಇಲ್ಲ. ಬಂದು ಪಾವನ ಮಾಡು ಅಂತಾನೆ ಹಾಡಿದೀವಿ. ಸೊ ಎಸ ಪಾಯಿಂಟ್ ಬುದ್ಧಿ ಮೇ ರಖನೆ ಹೈ. ಇವೆಲ್ಲ ಪಾಯಿಂಟ್ ಅನ್ನ ನೀವು ಬುದ್ಧಿಲಿ ಇಟ್ಕೊಳ್ಳಿ. ಪೂರಾ ರಾಜಯೋಗಿ ಆಗ್ಬೇಕು. ಏನಾಗ್ಬೇಕು? ಪೂರ್ಣ ರಾಜಯೋಗಿ ಆಗ್ಬೇಕಂತಾರೆ ಬಾಬಾ. ನಾಲೆಜ್ ತು ಬಡಿ ಸಿಂಪಲ್ ಹೈ, ಜ್ಞಾನ ಅಂತೂ ಬಹಳ ಸಿಂಪಲ್, ಸರಳ, ಈಸಿ. ಆದ್ರೆ ಯುಕ್ತಿಯಿಂದ ನಾವು ತಿಳಿಸ್ಕೊಡ್ಬೇಕು. ಸಿಂಪಲ್ ಅಂತ ಹಂಗೆ ಹೆಂಗ್ ಬೇಕಂಗೆ ಹೇಳೋದಲ್ಲ, ಬಹಳ ಉಪಾಯದಿಂದ ಹೇಳಬೇಕು. ಜ್ಞಾನ ಈಸಿನೇ, ಸರಳನೇ, ಸಹಜನೇ. ಆದ್ರೆ ಹೇಳುವಾಗ ಏನ್ ಉಪಯೋಗಿಸ್ಬೇಕು? ಯುಕ್ತಿ ಉಪಯೋಗಿಸ್ಬೇಕು. ಜಬಾನ್ ಮೇ ಮಿಜಾಜ್ ಚಾಯಿ. ಜ್ಞಾನ ಹೆಂಗ್ ಕೊಡ್ಬೇಕು? ಬಹಳ ಮಧುರತೆಯಿಂದ. ಕೆಲವು ಜ್ಞಾನನೂ ಬಹಳ ಹಾರ್ಷ್ ಆಗಿ ಕೊಡ್ತಾರೆ, ಇನ್ನೊಬ್ಬರಿಗೆ ನೋವಾಗುವಂಗೆ, ಕಲ್ಲು ಹೊಡೆದಂಗೆ ಇರ್ತದೆ. ಅಂದ್ರೆ ಮಾತಲ್ಲ, ಅವ್ರ ಧ್ವನಿ ಅಲ್ಲ, ವಾಯ್ಸ್ ಅಲ್ಲ, ಏನು ಡೈರೆಕ್ಟ್ ಆಗಿ ಹೇಳ್ಬಿಡೋದು ಅಲ್ವಾ? ಭಕ್ತಿ ಮಾರ್ಗಕ್ಕೆಲ್ಲ ಉಲ್ಟಾ ಉಲ್ಟಾ ಬೈದ್ ಹೇಳೋದು. ಅದು ಒಂದ್ ದೇವ್ರ, ನೀವೇನ್ ಪೂಜೆ ಮಾಡ್ತಿರೋ ಅದು ಇದೆಲ್ಲ ಹೇಳ್ಬಿಡೋದಲ್ಲ. ಅದು ಕಲ್ಲು ಹೊಡೆದಂಗೆ, ಸಾಯಿಸ್ದಂಗ ಅವರನ್ನ ಅಲ್ವಾ? ಅಷ್ಟು ಒರಟಾಗಿ ನಾವು ಜ್ಞಾನ ಕೊಡಬಾರ್ದು, ಬಹಳ ಮಧುರವಾಗಿ ಜ್ಞಾನವನ್ನ ಕೊಡ್ಬೇಕು. ತುಮ್ಕೋ ಯೇ ಜ್ಞಾನ ಮಿಲ್ತಾ ಹೇ ವಹ ಭಿ ಕರ್ಮಾನುಸಾರಿ ಕಹೆಂಗೆ. ಯಾವುದೇ ನಮ್ಗೆ ಜ್ಞಾನ ಸಿಕ್ಕಿದೆ ಅಂದ್ರೆ ಇದು ನಮ್ಮ ಶ್ರೇಷ್ಠ ಕರ್ಮದ ಫಲ ಅಂತಾನೆ ಹೇಳ್ಬೋದು. ಶುರು ಸೆ ಲೇಕರ್ ಭಕ್ತಿ ಕಿ ಹೈ ತೋ ಯೇ ಅಚ್ಚೆ ಕರ್ಮ ಕಿಯೇ ಹೈ. ಪ್ರಾರಂಭದಿಂದ ಭಕ್ತಿ ಮಾಡಿದ್ರೆ ಅದು ಒಳ್ಳೆ ಕರ್ಮ. ಇಸ್ಲಿಯೇ ಶಿವ ಬಾಬಾ ಭಿ ಅಚ್ಚಿ ತರ ಬೈಟ್ ಸಮझाते हैं ಅಲ್ವಾ? ಅದಕ್ಕೆ ಬಾಬಾ ನಾವು ಶ್ರೇಷ್ಠ ಕರ್ಮಗಳ ಬಗ್ಗೆ ಒಳ್ಳೆ ರೀತಿಯಿಂದ ಹೇಳ್ತಾರೆ. ಎಷ್ಟು ಜಾಸ್ತಿ ಭಕ್ತಿ ಮಾಡಿದ್ದೀರೋ ಅಷ್ಟು ಶಿವ ಬಾಬಾ ರಾಜಿ ಆಗ್ತಾರೆ ಅಲ್ವಾ? ಅಲ್ವಾ? ಭಕ್ತಿ ಮಾರ್ಗದಲ್ಲಿ ಎಷ್ಟು ಭಕ್ತಿ ಮಾಡಿದೆವೋ ಅದಕ್ಕನುಸಾರ ಬಾಬಾ ರಾಜಿ ಆಗಿದ್ದಾರೆ. ತೋ ಅಭಿ ಭಿ ಜ್ಞಾನ ಜಲ್ದಿ ಉಠಾಯಂಗೆ. ಮತ್ತೆ ಇಲ್ಲಿ ಬಂದು ಅವರು ಬೇಗ ಜ್ಞಾನನ ತಗೋತಾರೆ. ಭಕ್ತಿ ಯಾರು ಜಾಸ್ತಿ ಮಾಡಿದಾರೋ ಅವರು ಜ್ಞಾನದಲ್ಲಿ ಬಹಳ ಪಕ್ಕ ಆಗ್ತಾರೆ. ಯಾರು ಭಕ್ತಿ ಕಮ್ಮಿ ಮಾಡಿರ್ತಾರಲ್ಲ ಅವ್ರು ಬಾಬಾ ಸಿಕ್ಕ ಮೇಲೂ ಭಕ್ತಿ ಮಾಡ್ತಿರ್ತಾರ ಅವ್ರು, ಯಾಕಂದ್ರೆ ಭಕ್ತಿ ಇನ್ನೂ ಉಳ್ಕೊಂಡಿರುತ್ತೆ. ಬಾಬಾ ಹೇಳ್ತಾ ಇದ್ದಾರೆ, ಮಹಾರಥಿಯೋಂಕಿ ಬುದ್ಧಿ ಮೇ ಪಾಯಿಂಟ್ಸ್ ಹೋಂಗಿ. ಮಹಾರಥಿಗಳ ಬುದ್ಧಿಯಲ್ಲಿ ಇವೆಲ್ಲ ಪಾಯಿಂಟ್ಸ್ ಇರುತ್ತೆ. ಲಿಖತೆ ರಹೆ ತೋ ಅಚ್ಚೆ ಅಚ್ಚೆ ಪಾಯಿಂಟ್ಸ್ ಅಲಗ್ ಕರ್ತೆ ರಹೆ. ಬಾಬಾ ಹೇಳ್ತಾ ಇದ್ದಾರೆ, ಬರಿತಾ ಇರ್ತಾರೆ, ಒಳ್ಳೊಳ್ಳೆ ಪಾಯಿಂಟ್ಸ್ ಗಳನ್ನೆಲ್ಲ ಸಪರೇಟ್ ಮಾಡ್ತಿರ್ತಾರೆ, ಟಾಪಿಕ್ಸ್ ವೈಸ್ ಬರೀತಿರ್ತಾರೆ. ಪಾಯಿಂಟ್ಸ್ ಕಾ ವಜನ್ ಕರೆ. ಒಂದೊಂದು ಪಾಯಿಂಟಿಗೂ ಒಂದೊಂದು ಬೆಲೆ ಇರುತ್ತಲ್ಲ. ಮಹಾರಥಿಗಳೇನ್ ಮಾಡ್ತಾರಂತೆ, ಅದಕ್ಕೆ ಅದರ ವ್ಯಾಲ್ಯೂಗೆ ತಕ್ಕಂಗೆ ಟಾಪಿಕ್ಸ್ ಮಾಡ್ತಾ ಹೋಗ್ತಾರೆ. ಪರಂತು ಏಸಿ ಮೆಹನತ್ ಕೋಯಿ ಕರ್ತಾ ಹಿ ನಹೀ. ಆದ್ರೆ ಕೆಲವ್ರು ಯಾರು ಈ ಪರಿಶ್ರಮ ಪಡೋದೇ ಇಲ್ಲ ನೋಡಿ. ಬಾಬನ್ ಪಾಯಿಂಟ್ಸ್ ಅನ್ನ ಅದನ್ನ ತೂಕ ಮಾಡಿ, ಯಾವುದಕ್ಕೆ ಎಷ್ಟು ತೂಕ, ಯಾವ ರೀತಿ ಒಂದೊಂದು ವಜ್ರಕ್ಕೂ ಒಂದೊಂದು ವ್ಯಾಲ್ಯೂ ಇರುತ್ತಲ್ಲ, ಹಾಗಿಡಬಹುದು. ಮುಷ್ಕಿಲ್ ಕೋಯಿ ನೋಟ್ಸ್ ರಖತೆ ಹೋಂಗೆ. ಯಾರೋ ಕೆಲವರು ಕಷ್ಟದಲ್ಲಿ ನೋಟ್ಸ್ ಮಾಡ್ತಾರೆ. ಅಚ್ಚಿ ಪಾಯಿಂಟ್ಸ್ ನಿಕಾಲ್ ಅಲಗ್ ರಖತೆ ಹೋಂಗೆ. ಒಳ್ಳೊಳ್ಳೆ ಪಾಯಿಂಟ್ಸಿನ ಟಾಪಿಕ್ಸ್ ಅನ್ನ ಬೇರೆ ಮಾಡಿ ಬರ್ದಿಟ್ಕೊಳ್ಳೋದು, ನೋಟ್ಸ್ ಇಟ್ಕೊಳ್ಳೋದು ಬಹಳ ಕಡಿಮೆ ಜನ, ಎಲ್ಲೋ ಕೆಲವರು. बाबा हमेशा कहते भाषण करने से पहले लिखो फिर जांच करो. ऐसे मेहनत करते नहीं, सब पॉइंट्स किसको याद नहीं रहती. बैरिस्टर लोग भी पॉइंट्स नोट करते हैं डायरी में. तुमको तो बहुत जरूरी है ನೋಡಿ. ಬ್ಯಾರಿಸ್ಟರ್ಗಳು, ಡಾಕ್ಟರ್ಗಳು
ಇವರೆಲ್ಲ ನೋಟ್ ಇಟ್ಕೊಂಡಿರ್ತಾರೆ, ಡೈರಿ ಇಟ್ಕೊಂಡಿರ್ತಾರೆ. ಹಾಗೆ ನಮಗೂ ಕೂಡ ಡೈರಿಯಲ್ಲಿ ನೋಟ್ ಇಟ್ಕೊಳ್ಳೋದು, ನೋಟ್ ಮಾಡ್ಕೊಳ್ಳೋದು, ಬಾಬಾರವ್ರ ನೋಟ್ ಪಾಯಿಂಟ್ಸ್ ಅನ್ನ ನೋಟ್ ಮಾಡ್ಕೊಳ್ಳೋದು ಬಹಳ ಅವಶ್ಯಕ. ಟಾಪಿಕ್ಸ್ ಲಿಕ್ಕರ್ ಫಿರ್ ಪಡನಾ ಚಾಯಿ. ಟಾಪಿಕ್ಸ್ ಬರೆದು ಸುಮ್ಮನೆ ಇಟ್ಬಿಡೋದಲ್ಲ, ಮಾಡಿದ್ಯಾಕೆ ಅದನ್ನ ಓದ್ಕೋಬೇಕು. ಏನಾದ್ರೂ ತಪ್ಪು ಬಾಬಾ ಹೇಳಿದನ್ ಬಿಟ್ಟು ಏನಾದ್ರೂ ಬರೆದ್ರೆ ಅದನ್ನು ಕರೆಕ್ಷನ್ ಮಾಡ್ಕೋಬೇಕು. ಇತನೇ ಮೆಹನತ್ ನಹಿ ಕರೆಂಗೆ ತೋ ಉಚ್ಚಲ್ ನಹಿ ಖಾಯಂಗೆ. ನೋಡ್ರಿ, ಈ ಪರಿಶ್ರಮನು ನಾವು ಪಡ್ಬೇಕು. ಜ್ಞಾನ ಬರೀ ಮುರುಳಿ ಕೇಳಿ ಹೋಗ್ಬಿಡೋದಲ್ಲ. ಪುರುಷಾರ್ಥದಲ್ಲಿ ನಿಮ್ಗೆ ಆಸಕ್ತಿ ಬರ್ಬೇಕಂದ್ರೆ ಜ್ಞಾನದಲ್ಲಿ ಬಹಳ ಇಂಟ್ರೆಸ್ಟ್ ತಗೋಬೇಕು. ನೋಟ್ಸ್ ಮಾಡ್ರಿ, ಬೇರೆ ಬೇರೆ ಟಾಪಿಕ್ ಬರೀರಿ. ಜ್ಞಾನದ ಬಗ್ಗೆ, ಯೋಗದ ಬಗ್ಗೆ ಏನ್ ಹೇಳಿದ್ರು, ಧಾರಣೆ ಬಗ್ಗೆ ಏನ್ ಹೇಳಿದ್ರು, ಸೇವೆ ಬಗ್ಗೆ ಏನ್ ಹೇಳಿದ್ರು, ಏನ್ ಇವತ್ತು ಇಂಪಾರ್ಟೆಂಟ್ ಹೇಳಿದ್ರು, ಅವೆಲ್ಲ ಪಾಯಿಂಟ್ಸ್ ಬರೆದ್ರೆ ನಿಮ್ಗೆ ಪುರುಷಾರ್ಥಕ್ಕೆ ಏನ್ ಸಿಗುತ್ತೆ, ಅದು ಆಸಕ್ತಿ ಕೊಡುತ್ತೆ. ನಿಮ್ಮ ಬುದ್ಧಿಯೋಗ ಅಲ್ಲಿ ಇಲ್ಲಿ ಅಲ್ದಾಡ್ತಾ ಇರೋದಿಲ್ಲ. ಯಾರು ಈ ರೀತಿ ಜ್ಞಾನದ ಕಡೆಗೆ ಗಮನ ಕೊಡಲ್ಲ, ಅವ್ರ ಬುದ್ಧಿಯೋಗ ಬಾಬಾ ಇವತ್ತು ಜ್ಞಾನದ ಬಗ್ಗೆ ಈ ಪಾಯಿಂಟ್ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು, ಇದು ಯೋಗಕ್ಕೆ, ಹೀಗೆ ಆಸಕ್ತಿಯಿಂದ ಕೇಳಿದ್ರೆ ಬುದ್ಧಿಯೋಗ ಏನಾಗೋದಿಲ್ಲ, ಅಲ್ಲಿ ಇಲ್ಲಿ ಅಲ್ದಾಡೋದೇ ಇಲ್ಲ. ಬಹು ಥೋಡೆ ಜೋ ಸರಳತಾಸೆ ಚಲ್ತೆ. ಬಹಳ ಕಡಿಮೆ ಜನ ಸರಳವಾಗಿ ನಡೆಯುತ್ತಿದ್ದಾರೆ. ಸರ್ವಿಸ್ ಬಿಗರ್ ಅವ್ರ ಕುಚ್ ಬಿ ಬುದ್ಧಿ ಮೇ ರಹತಾ ನಹಿ. ಸೇವೆ ಅಲ್ಲದೆ ಬೇರೆ ಏನು ಅವರ ಬುದ್ಧಿಯಲ್ಲಿ ಇರೋದೇ ಇಲ್ಲ. ಮಾಲಾ ಮೇ ಆನಾ ಹೇ ತೋ ಮೆಹನತ್ ಕರ್ನಿ ಚಾಹಿಯೆ. ಮಾಲೆಯಲ್ಲಿ ಬರ್ಬೇಕಂದ್ರೆ ಪರಿಶ್ರಮ ಪಡಬೇಕು. ಬಾಬಾ ತೋ ಮತ್ ದೇತೆ ಹೇ ಫಿರ್ ದಿಲ್ ಸೆ ಲಗ್ತಾ ಹೇ ಯಾದ್ ನಹಿ ತೋ ವಹ ಖುದ್ ಜಾನೆ. बल धंधा दोरी आदि करो परंतु डायर तो सदा पॉकेट में होने चाहिए नोट करने के लिए. ಕೆಲಸ ಕಾರ್ಯ ಮಾಡ್ರಿ, ಆದ್ರೆ ಸದಾ ನಿಮ್ಮ ಪಾಕೆಟ್ ಅಲ್ಲಿ ಡೈರಿ ಇಟ್ಕೋಬೇಕು, ನೋಟ್ ಮಾಡ್ಕೊಳ್ಳಿಕ್ಕೆ. ಬಾಬಾ ಇವತ್ತು ಏನ್ ಹೇಳಿದ್ರು ನೀವು ಖಾಲಿ ಇದ್ದಾಗ ತೆಗಿಬೇಕು, ಪಾಯಿಂಟ್ಸ್ ಅನ್ನ ಬರಿಬೇಕು. ಸಬ್ಸೆ ಜಾಸ್ತಿ ತುಮಕೋ ನೋಟ್ ಕರ್ನಾ ಚಾಯಿ. ನೋಡಿ, ಇವರೆಲ್ಲ ಲಾಯರ್ಸ್ ಅವರೆಲ್ಲ ಹೆಂಗೆ ನೋಟ್ ಮಾಡ್ಕೊಳ್ತಾ ಇರ್ತಾರೆ, ಅಥವಾ ಡಾಕ್ಟರ್ಸ್ ಇಟ್ಕೊಳ್ತಾರೆ. ಸ್ಟೂಡೆಂಟ್ ನೋಟ್ ಇರ್ತಾರೆ ತಾನೆ, ಅವರೆಲ್ಲರಿಗಿಂತ ನೀವು ಜಾಸ್ತಿ ನೋಟ್ ಇಡ್ಬೇಕಂತಾರೆ ಬಾಬಾ. ಅಲ್ಲಿ रहेंगे अपने को मियां मिठू समझेंगे माया भी कोई कम नहीं है. ನೀವು ಬಾಬಾರವರ ಇಂಥ ಮಹಾವಾಕ್ಯಗಳಿಗೆ ಅಲ್ವೇಲ ಆದ್ರಿ, ಹುಡುಗಾಟಿಕೆಯಲ್ಲಿ ಬಂದ್ರಿ, ಲೂಸ್ ತಗೊಂಡ್ರಿ, ನಾನೇನ್ ಕಮ್ಮಿ ಇದ್ದೀನ, ನಾನು ಬಾಳ ಒಳ್ಳೆ ಪುರುಷಾರ್ಥ ಮಾಡ್ತಿದ್ದೀನಿ ಅಂತ ನಿಮ್ಗೆ ನೀವೇ ಅಂದುಕೊಂಡ್ರೆ ಮಾಯೇನೂ ಕಡಿಮೆ ಇಲ್ಲ. ಘೂಸ ಲಗಾತಿ रहेगी. ಸುಮ್ನೆ ಕೊಡೋದೇ ಇಲ್ಲ, ಅದು ನಿಮಗೆ ಪೆಟ್ಟು ಕೊಡ್ತಾನೆ ಇರುತ್ತೆ, ಪಂಚ್ ಕೊಡ್ತಾನೆ ಇರುತ್ತೆ. ಲಕ್ಷ್ಮೀ ನಾರಾಯಣ್ ಬನ್ನ ಮಾಸಿಕ ಘರ್ ತೊಡೆ. ಲಕ್ಷ್ಮೀನಾರಾಯಣ ಆಗೋದಂಗೆ ಅಷ್ಟು ಈಸಿ ಅಲ್ಲ, ಇಷ್ಟೆಲ್ಲ ಕಷ್ಟ ಪಡ್ಬೇಕು. ಚೆಕ್ ಮಾಡ್ಕೋಬೇಕು, ಚಾರ್ಟ್ ಇಡಬೇಕು, ಜ್ಞಾನದ ಪಾಯಿಂಟ್ಸ್ ಬೇರೆ ಬೇರೆ ನೋಟ್ ಮಾಡ್ಕೋಬೇಕು, ಯೋಗದ ಬಗ್ಗೆ ಬಹಳ ಆಕರ್ಷಣೆ ಇರ್ಬೇಕು. ನೋಡಿ ಹೆಂಗೆ ಹೇಳಿದ್ರು ಬಾಬಾ ಇವತ್ತು. ಅಷ್ಟೆಲ್ಲ ಬಾಬಾ ಮುರಳಿಯಲ್ಲಿ ಏನ್ ಹೇಳ್ತಾರೆ ಅವನ್ನೆಲ್ಲ ಫಾಲೋ ಮಾಡಿದ್ರೆ ಲಕ್ಷ್ಮೀನಾರಾಯಣ ಆಗ್ಬೋದು. ಅಷ್ಟು ಈಸಿ ಅಲ್ಲ ಲಕ್ಷ್ಮೀನಾರಾಯಣ ಆಗೋದು. ಬಡಿ ರಾಜಧಾನಿ ಸ್ಥಾಪನಾ ಹೋ ರಹಿ ಹೈ, ಫೋಟೋ ಮೇ ಕೋಯಿ ನಿಕ್ಲೆಂಗೆ. ಬಾಬಾ भी सवेरे 2 बजे उठकर लिखते थे. ಬ್ರಹ್ಮ ಬಾಬಾ ಬೆಳಗ್ಗೆ ಅಮೃತ ವೇಳೆಯಲ್ಲಿ 2 ಗಂಟೆಗೆ ಎದ್ದು ಬಾಬಾರವರ ಮಹಾವಾಕ್ಯಗಳನ್ನ ಬರಿತಿದ್ರಂತೆ, ಆಮೇಲೆ ಓದುತ್ತಿದ್ರಂತೆ. ಪಾಯಿಂಟ್ಸ್ ಭೂಲ್ ಜಾತಿತಿ. ಬಾಬಾ ನಿನ್ನೆ ಏನೇನ್ ಹೇಳಿದ್ರು ಎಲ್ಲ ಪಾಯಿಂಟ್ಸ್ ಬರಿತಿದ್ರಂತೆ. ಬ್ರಹ್ಮ ಬಾಬಾ ನಿನ್ನೆ ದಿನ ಶಿವ ಬಾಬಾ ಏನೇನ್ ಹೇಳಿದ್ರು ಅದೆಲ್ಲ ಬರ್ಕೋತಿದ್ರು. ಪಾಯಿಂಟ್ಸ್ ಭೂಲ್ ಜಾತಿ ತೋ ಫಿರ್ ಬೈಟ್ ದೇಖ್ತೆ थे. ಆಮೇಲೆ ಯಾವಾಗ ಓಡಾಡುವಾಗ ತಿರುಗಾಡುವಾಗ ಈ ಪಾಯಿಂಟ್ ಮರ್ತೋಗಿತ್ತಲ್ಲ ಅಂತಂದ್ರೆ ಮತ್ತೆ ಹೋಗಿ ನೋಟ್ನಲ್ಲಿ ಬರೀತಿದ್ರಂತೆ. ಏನಂತ, ಈ ಪಾಯಿಂಟ್ ನಾನು ಮರ್ತೋಗ್ಬಿಟ್ಟಿದ್ದೆ, ಅದನ್ನು ಬರೀತಿದ್ರು. ತೋ ಸಮझा जाता कि अब तक याद किया था. ನೋಡಿ ಹೆಂಗೆ ಸುಮ್ಮನೆ ನಾರಾಯಣ ಆಗಿಲ್ಲ ಬ್ರಹ್ಮ ಬಾಬಾ, ಎಷ್ಟು ಪುರುಷಾರ್ಥ ಮಾಡಿದ್ದಾರೆ ಅಲ್ವಾ. ಜ್ಞಾನ, ಯೋಗ, ಧಾರಣೆ, ಸೇವೆ, ಒಂದು ಸಬ್ಜೆಕ್ಟ್ ಅಲ್ಲಿ ಅವರು ಹಿಂದಿರ್ಲಿಲ್ಲ ಅಲ್ವಾ. ನಾವು ಬುಕ್ ನೋಡ್ಕೊಂಡು ನೋಟ್ ಮಾಡೋದಲ್ಲ. ಇವತ್ತೇನು ಮುರಳಿ ಕೇಳ್ತೀರಿ, ಇದನ್ನ ಮನೆಗೆ ಹೋಗಿ ಏನ್ ಮಾಡ್ಬೇಕು, ನನಗೆ ಎಷ್ಟು ನೆನಪಿದೆ ಅಂತ ಬರೀರಿ, ಪೂರ್ತಿ ಮುರಳಿ ಬರೀರಿ. ಆಮೇಲೆ ಮತ್ತೆ ನಿಮ್ಗೆ ಮರ್ತಿದ್ದ ಪಾಯಿಂಟ್ ಮತ್ತೆ ಯಾವಾಗ ನೆನಪಾದ್ರೆ ಮತ್ತೆ ಅದನ್ನ ತೆಗೆದೇನ್ ಮಾಡಿರಿ, ನೋಟ್ಬುಕ್ ತೆಗಿರಿ, ಬರೀರಿ. ನೋಡಿ ಬ್ರಹ್ಮ ಬಾಬಾ ಪುರುಷ, ನಾವು ಬ್ರಹ್ಮ ಬಾಬರ್ನ ಫಾಲೋ ಮಾಡ್ಬೇಕು ತಾನೆ, ಅವಾಗ್ಲೇ ನಾವು ಬ್ರಹ್ಮ ಬಾಬರ್ ಗದ್ದುಗೆನ ಏರ್ತೀವಿ.
ನೋಡಿ ಬ್ರಹ್ಮ ಬಾಬಾ ಇದನ್ನೆಲ್ಲ ಮಾಡ್ತಿದ್ರು. तो समझा जाता कि अब तक याद की यात्रा कहाँ है ಕರ್ಮಾತೀತ ಅವಸ್ಥಾ. ನಾವು ಚೆಕ್ ಮಾಡ್ಕೋಬೇಕು, ನನ್ನ ಕರ್ಮಾತೀತ ಅವಸ್ಥೆ ಎಲ್ಲಿದೆ, ಎಷ್ಟು ದೂರ ಇದೆ, ಇನ್ನೂ ಎಷ್ಟು ಪುರುಷಾರ್ಥ ಮಾಡಬೇಕು. मुफ्त में किसी को बड़ाई नहीं करनी चाहिए, बड़ी मेहनते कर्म भोग होता है. ಬಾಬಾ ಹೇಳ್ತಾ ಇದ್ದಾರೆ, ಬಹಳ ಪರಿಶ್ರಮ ಇದೆ, ಬಹಳಷ್ಟು ಕರ್ಮ ಭೋಗಗಳಿದ್ದಾವೆ, ಅವನ್ನೆಲ್ಲ ಅನುಭವಿಸಬೇಕಾಗಿದೆ. ಯಾದ್ करना पड़ता है. अच्छा समझो मुरली ब्रह्मा नहीं शिव बाबा चलाते. बच्चों को सदैव समझाते कि शिव बाबा ही तुम्हें सुनाते हैं. कभी बीच में यह बच्चा भी बोल देते हैं, बाबा तो बिल्कुल एक रेत ही कहेंगे. ಮಹಾವಾಕ್ಯ ಮುಗಿಸುವಾಗ ಬ್ರಹ್ಮ ಬಾಬಾ ತಮ್ಮದು ಕೆಲವು ಅನುಭವಗಳನ್ನ ಸೇರಿಸ್ತಾ ಹೋಗ್ತಾರೆ. ನಮ್ಗೆ ಗೊತ್ತಾಗತ್ತೆ ಬ್ರಹ್ಮ ಬಾಬಾ ಹೇಳ್ತಾರೆ, ಆದ್ರೆ ಎಲ್ಲದಕ್ಕೆಲ್ಲ ನಾವ್ ಹಂಗ ಅನ್ಕೊಳ್ಳೋದ, ಯಾವುದೇ ವಾಕ್ಯ ಅದನ್ನ ಶಿವ ಬಾಬಾ ಹೇಳ್ತಾರೆ ಅಂತಾನೆ ತಿಳ್ಕೊಳ್ಬೇಕು. ಯಾಕೆಂದ್ರೆ ಬ್ರಹ್ಮ ಬಾಬಾ ಬಿಲ್ಕುಲ್ एक्यूरेट ಆಗಿ ಇರುತ್ತೆ. इनको सारा दिन बहुत ख्याल करने होते हैं. ಬ್ರಹ್ಮ ಬಾಬಾ ಅಂತೂ ಎಷ್ಟು ಜವಾಬ್ದಾರಿ ಇತ್ತು, ಎಷ್ಟು ವಿಚಾರ ಮಾಡ್ಬೇಕಿತ್ತು, ಅಷ್ಟೆಲ್ಲ ಕಮಿಟ್ಮೆಂಟ್ಸ್ ಬ್ರಹ್ಮ ಬಾಬಾ ಇದ್ರೂನು ಶ್ರೀಮತಕ್ಕೂ ಅವರು ನೆಗ್ಲೆಕ್ಟ್ ಮಾಡ್ತಿರ್ಲಿಲ್ಲ, ಯಾವ ಪುರುಷಾರ್ಥಕ್ಕೂ ಅವ್ರು ನೆಗ್ಲೆಕ್ಟ್ ಮಾಡಲಿಲ್ಲ. ಕೈ ಬಟ್ಟಿ ರೆಸ್ಪಾನ್ಸಿಬಿಲಿಟಿ ಬ್ರಹ್ಮ ಬಾಬಾ ಏನಿತ್ತು ಜವಾಬ್ದಾರಿ. ಎಷ್ಟು ಜನ ಶಿವಬಾಬಾ ನಮ್ದು ಎಷ್ಟು ಓಡಿ ಬಂದಿದ್ರು, ಆದ್ರೆ ಅವ್ರನ್ನೆಲ್ಲ ಪಾಲಿಸುವ ಜವಾಬ್ದಾರಿ ಬ್ರಹ್ಮ ಬಾಬಾ ಇತ್ತು. ಎಷ್ಟು ರೆಸ್ಪಾನ್ಸಿಬಿಲಿಟಿ. ಮನೇಲಿ ಒಂದ್ 3-4 ಜನ ನಿಮ್ಮ ಅನ್ಕೊಂಡಿದ್ರೆ ಚಿಂತೆ ಮಾಡ್ತೀರಿ ಇಬ್ಬರು ಮಕ್ಕಳಿಗೋಸ್ಕರ. ಬ್ರಹ್ಮ ಬಾಬಾ 400-500 ಜನ 600 ಜನ ಪ್ರಾರಂಭದಲ್ಲಿ ಅಷ್ಟೆಲ್ಲಾ ಜನರಿಗೆ ಪಾಲನೆ ಮಾಡ್ಬೇಕಿತ್ತು, ರೆಸ್ಪಾನ್ಸಿಬಿಲಿಟಿ ಇತ್ತು ಅವ್ರಿಗೆ. ಬಚ್ಚೆ ನಾಮ ರೂಪ ಮೇ ಫಸ್ಟ್ ಚಲಾಯಮಾನ ಹೋ ಜಾತೆ. ಎಷ್ಟೋ ಸಲ ಮಕ್ಕಳು ನಾಮರೂಪದಲ್ಲಿ ಸಿಕ್ಕೊಂಡು ಚಂಚಲಾಗ್ತಿದ್ರು. ಢೇರ್ ಬಚ್ಚೋಗೆ ಖ್ಯಾಲಾತ್ ರಹತೆ ಹೈ. ಬಹಳ ಜನ ಮಕ್ಕಳ ವಿಚಾರ ನಡೀತದೆ ಮಾ ಬಾಪರವ್ರಿಗೆ. ಏನೇನ್ ವಿಚಾರ ನಡೆಯುತ್ತೆ, ಬಚ್ಚೋ ಮಕ್ಕಳ ಬನ್ನಾನೆ, ಮಕ್ಕಳಿಗಾಗಿ ಮನೆ ಕಟ್ಟಬೇಕು ಅಲ್ವಾ, ಮನೆ ಕಟ್ಟಿದ್ರು ಎಲ್ಲ ಪಾಂಡವನ್ ನೋಡ್ತೀವಿ. ಯ ಬಾಬಾ ಬಂದರ್ನ ಎಲ್ಲ ಅವ್ರದೇ ಕರ್ತವ್ಯ ಆಗಿರ್ತದೆ. ಎಲ್ಲ ವ್ಯವಸ್ಥೆ ಬಂದವ್ರಿಗೆ ವ್ಯವಸ್ಥೆ ಮಾಡ್ಬೇಕು, ನೀರಿಂದ ಊಟ ಬರ್ದೆ ತಾನೆ ಎಲ್ಲ ಜವಾಬ್ದಾರಿ ಇತ್ತು. ಹೇತು ಡ್ರಾಮಾ ಹಂಗ್ ನೋಡಿದ್ರೆ ಎಲ್ಲ ಡ್ರಾಮಾ ಅಂತ ಹಂಗೆ ಕುತ್ಕೊಂಡ್ರಂಗೆ ಮಾಡ್ಬೇಕು, ಪ್ಲಾನ್ ಮಾಡ್ಬೇಕು, ಬುದ್ಧಿ ಉಪಯೋಗಿಸ್ಬೇಕು, ಮನ ಧನ ಎಲ್ಲ ಉಪಯೋಗಿಸ್ಬೇಕು. ಕಡಿಮೆ ಶ್ರಮ ಇರುತ್ತಾ ಅದೇನ ಮಾಡ್ಬೇಕಂದ್ರೆ ಒಂದ್ 3-4 ವ್ಯವಸ್ಥೆಗೆ ಎಷ್ಟು 400-500 ಜನರ ವ್ಯವಸ್ಥೆ ಮಾಡ್ಬೇಕಲ್ಲ. ಬಾಬಾ ಕಾ ಭಿ ಡ್ರಾಮಾ ड्रामा ಎಲ್ಲೂ ಡ್ರಾಮಾನೇ. ड्रामा अगर कोई चीज हो नहीं, सेकंड ड्रामा चलता रहता है. ड्रामा को याद करने से ಡ್ರಾಮಾ ಅಂತ ತಿಳ್ಕೊಂಡ್ರೆ ನಮ್ಮ ಸ್ಥಿತಿ ಏನಾಗುದಿಲ್ಲ, ಅಲ್ಲೋದಿಲ್ಲ. ಅಡೋಲ್ ಅಚಲ್ ಸ್ಥೈರ್ಯಂ रहेंगे. ಡ್ರಾಮಾ ಅಂತ ನೆನಪು ಮಾಡ್ಕೊಂಡಾಗ ನಮ್ಮ ಬುದ್ಧಿ ಅಚಲ ಅಡೋಲ ಸ್ಥಿರವಾಗಿ ಇರುತ್ತೆ. ಬಿರುಗಾಳಿ ಬಹಳ ಬೀಸುತ್ತೆ, ಕೆಲವು ಮಕ್ಕಳು ಸತ್ಯ ನುಡಿಯೋದೇ ಇಲ್ಲ. ಸ್ವಪ್ನವೇ ಢೇರ್ ಆತೆ ಹೇ ಹೇಳ್ತಾ ಇದ್ದಾರೆ. ಕನಸುಗಳು ಕೂಡ ಬಹಳ ಬೀಳುತ್ತೆ, ಮಾಯೆ ಇದೆ ತಾನೆ. ಜಿನೇ ಫಲೆ ನಹೀ ಆತೆ ಉನೇ ಭಿ ಆಯೆಂಗೆ. ಮೊದಲು ಕೆಟ್ಟ ಸ್ವಪ್ನಗಳು ಬೀಳ್ತಿರೋದಿಲ್ಲ, ಅವರಿಗೆ ಇವಾಗ ಬೀಳಬಹುದು. ಮಾಯೆ ನೋಡಿ ಯಾವ ರೀತಿ ಕಷ್ಟ ಕೊಡುತ್ತೆ. बाप समझ जाते बच्चों को वर्षा पाने के लिए याद में मेहनत करनी पड़ती है. बाबा ಮಕ್ಕಳು ತಿಳಿಸ್ಕೊಡ್ತಾರೆ, बच्चों को वर्षा पाने के लिए ಮಕ್ಕಳು ಆಸ್ತಿ ಪಡಿಬೇಕು ಅಂದ್ರೆ ನೆನಪಿನ ಯಾತ್ರೆಯ ಪರಿಶ್ರಮ ಪಡ್ಬೇಕಾಗತ್ತೆ. कोई मेहनत करते करते थक जाते. ಕೆಲವರಂತೂ ಪರಿಶ್ರಮ ಪಡ್ತಾನೆ ಬಿಡ್ತಾರೆ. ಕಷ್ಟಪಟ್ಟು ಸುಸ್ತಾಗಿ ಇಷ್ಟು ಕಷ್ಟ ಪಡ್ಬೇಕಾ ಅಂತ ಓಡೋಗೋರು ಇದ್ದಾರೆ. ಯಾಕೆಂದ್ರೆ ಗುರಿ ಬಹಳ ದೊಡ್ಡದಿದೆ. 21 ಪೀಳಿಗೆ ವಿಶ್ವದ ಮಾಲೀಕ ಆಗ್ಬೇಕಾಗಿದೆ ಅಂದ್ಮೇಲೆ ಪರಿಶ್ರಮ ಪಡ್ಲೇಬೇಕು. ದೊಡ್ಡ ಪ್ರಾಪ್ತಿ ಅಂದ್ಮೇಲೆ ಕಷ್ಟ ಪಡ್ಲೇಬೇಕು. ಲವ್ಲಿ ಬಾಬಾಕು ಯಾದ್ ಕರ್ನಾ ಪಡೆ. ಲವ್ಲಿ ತಂದೆನ ನೆನ್ಪು ಮಾಡ್ಬೇಕು. ದಿಲ್ ಮೇ रहता है ಬಾಬಾ हमको ವಿಶ್ವ ಕಾ ಮಾಲೀಕ್ ಬನಾತೆ. ಮನ್ಸಲ್ಲಿ ಇರ್ಬೇಕು, ನಮ್ಮನ್ನ ಬಾಬಾ ವಿಶ್ವದ ಮಾಲೀಕ ಮಾಡ್ತಾರೆ. ऐसे ಬಾಬಾ को तो घड़ी घड़ी याद करना पड़े. ಇಂಥ ತಂದೆನ ಪದೇ ಪದೇ ನಾವು ನೆನಪು ಮಾಡಬೇಕು.
ಬಾಬಾ ಎಲ್ಲರಿಗಿಂತ ಪ್ರಿಯ ಇದ್ದಾರೆ. ಬಾಬಾ ಏನಾಗಿದ್ದಾರೆ? ಎಲ್ಲರಿಗಿಂತ ಪ್ಯಾರ ಇದ್ದಾರೆ, ಪ್ರಿಯ ಇದ್ದಾರೆ. ಬಾಬಾ तो ಕಮಾಲ್ ಕರ್ತೆ. ಈ ಬಾಬಾ ಅಂತ ಏನ್ ಮಾಡ್ತಾರೆ? ಕಮಾಲ್ ಮಾಡ್ತಾರೆ. ವಿಶ್ವದ ನಾಲೆಜ್ ಅನ್ನ ನಾವು ಮಕ್ಳಿಗೆ ಕೊಡ್ತಾರೆ. ಬಾಬಾ 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 ಅಂತ ಹೇಳ್ತಾ ನಮ್ಮ ಮನಸ್ಸಿನ ಒಳಗಡೆ ಬಾಬಾರವರ ಮಹಿಮೆಯನ್ನ ಮಾಡ್ತಾ ಇರಬೇಕು. ಅಷ್ಟು ಪ್ರಿಯ ಇದ್ದಾರೆ ಬಾಬಾ. जो याद करते होंगे उनको बाबा की ಕಶಿಶ್ ಹೋತಿ रहेगी. ನೋಡಿ, ಯಾರಿಗೆ ಆಕರ್ಷಣೆ ಆಗ್ತದಂತೆ ಬಾಬಾರವ್ರದ್ದು? ಯಾರು ಬಾಬಾವ್ರನ್ನ ನೆನಪು ಮಾಡ್ತಾ ಇರ್ತಾರೆ ಅವರಿಗೆ ಬಾಬಾ ಆಕರ್ಷಣೆ ಮಾಡ್ತಾರೆ. ಯಾ ಆತೆ ಹಿ ಹೇ, ಇಲ್ಲಿ ಬರೋದೇ ಯಾಕೆ? ರಿಫ್ರೆಶ್ ಆಗ್ಲಿಕ್ಕೆ. ಬಾಬಾ ಮಕ್ಕಳೇ ತಿಳಿಸ್ತಾರೆ, ಮಧುರ ಮಕ್ಕಳೇ ತಪ್ಪು ಮಾಡಬೇಡಿ. ತಪ್ಪು ಮಾಡೋದಂದ್ರೆ ಏನು ಹೇಳಿದ್ರಲ್ಲ, ಚಾಟ್ ಇಡಿ ಅಂದ್ರೆ ಚಾಟ್ ಹಿಡದೆ ಇರೋದು. ಅಮೃತ ವೇಳೆ ಯೋಗ ಮಾಡ್ರಿ ಅಂದ್ರೆ ಮಾಡದೇ ಇರೋದು. ಜ್ಞಾನದ ಬೇರೆ ಬೇರೆ ಟಾಪಿಕ್ಸ್ ಬರೀರಿ ಅಂದ್ರೆ ನೋಟ್ ಮಾಡದೇ ಇರೋದು. ಅಥವಾ ಬಾಬಾರದು ಯಾವುದೇ ಶ್ರೀಮತ ಫಾಲೋ ಮಾಡದೇ ಇರೋದು. ಇಂಥ ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡಿ. बाबा देखते सभी सेंटर से आते हैं, देखता हूँ, पूछता हूँ किस प्रकार की खुशी है, ಬಾಬಾ ಜಾಂಚ್ करते हैं ना. ನೋಡಿ, ಬಾಬಾ ಮಕ್ಕಳನ್ನೆಲ್ಲ ನೋಡ್ತಾರೆ, ಕೇಳ್ತಾರೆ, ಎಲ್ಲಿಂದ ಬಂದಿದ್ದೀರಿ ನೋಡ್ತಾರೆ, ಯಾವ ಪ್ರಕಾರದ ಖುಷಿ ಇದೆ ಅನ್ನೋದನ್ನು ಕೂಡ ಬಾಬಾ ಪರಿಶೀಲನೆ ಮಾಡ್ತಾರೆ. ಶಕಲ್ ಸೆ ಭಿ ದೇಖ್ತೆ ಬಾಬಾ ಸೆ ಕಿತನಾ ಲವ್ ಹೇ. ಬಾಬಾ ಏನ್ ಮಾಡ್ತಾರಂತೆ? ಮುಖ ನೋಡ್ತಾರಂತೆ. ಮುಖ ನೋಡಿದ್ರೆ ಗೊತ್ತಾಗತ್ತಂತೆ ಬಾಬಾವ್ರಿಗೆ ಇವ್ರಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ. ಫೇಸ್ ರೀಡ್ ಮಾಡ್ತಾರೆ ಬಾಬಾ. ಬಾಬಾರವರ ಎದುರಿಗೆ ಬರ್ತಿದ್ದಂಗೆ ಬಾಬಾ ಆಕರ್ಷಣೆ ಕೂಡ ಮಾಡ್ಬಿಡ್ತಾರೆ. ಇಲ್ಲಿ ಕೂತಲ್ಲೇ ಬಾಬಾವ್ರನ್ನ ಮರ್ತು ಬಿಡ್ತೀವಿ. ಬಾಬಾ ಬಿಗರ್ ಕುಚ್ ಭಿ ನಹೀ. ಬಾಬಾ ಇಲ್ಲದೆ ಈ ಪ್ರಪಂಚದಲ್ಲಿ ಏನು ಇಲ್ಲ. ಇದೆಯಾ ಏನಾದ್ರು? ಬಾಬಾ ಬಿಟ್ರೆ ಈ ಪ್ರಪಂಚದಲ್ಲಿ ಬೇರೆ ಏನೂ ಇಲ್ಲ. ಸಾರಿ ದುನಿಯಾಕ್ಕೂ ಭೂಲ್ನಾ ಹಿ ಹೈ. ಇಡೀ ಪ್ರಪಂಚವನ್ನ ನಾವು ಬಾಬಾವ್ರಿಗೋಸ್ಕರ ಮರಿಬೇಕಂತಾರೆ ಬಾಬಾ. ಅಷ್ಟು ಪ್ರಿಯ ಇದ್ದಾರೆ ಬಾಬಾ, ಅಷ್ಟು ಮಧುರ ಇದ್ದಾರೆ. ಅವಸ್ಥಾ ಬಡಿ ಮೀಠಿ ಅಲೌಕಿಕ್ ಹೋತಿ ಹೈ. ಈ ಸ್ಥಿತಿ ಯಾವ ಸ್ಥಿತಿ? ಬಾಬಾ ಬಿಟ್ರೆ ಈ ಪ್ರಪಂಚದಲ್ಲಿ ಏನೂ ಇಲ್ಲ ಅನ್ನುವಂಥ ಸ್ಥಿತಿ ಬಹಳ ಮಧುರವಾದ ಅಲೌಕಿಕ ಸ್ಥಿತಿಯಾಗಿರುತ್ತೆ. ತಂದೆ ನೆನಪಲ್ಲಿ ಕುತ್ಕೊಂಡು ಪ್ರೇಮದಲ್ಲಿ ಕಣ್ಣೀರು ಬರಬೇಕು. ಅಷ್ಟು ಅದು ಒಳ್ಳೆ ಸ್ಥಿತಿ ಅಂತಾರೆ ಬಾಬಾ. ಭಕ್ತಿ ಮಾರ್ಗದಲ್ಲೂ ಕಣ್ಣೀರು ಬರುತ್ತೆ. ಭಕ್ತಿ ಮಾರ್ಗದಲ್ಲಿ ಬಹಳ ಭಕ್ತಿ ಮಾಡೋರು ಭಗವಂತನ ಮಹಿಮೆ ಮಾಡ್ತಾ ಏನ್ ಬರ್ತಿರುತ್ತೆ ಅವ್ರ ಕಣ್ಣಲ್ಲಿ? ಕಣ್ಣೀರು ಬರುತ್ತೆ. ಹಂಗೆ ಇಲ್ಲಿಯೂ ಬಾಬಾ ನೆನಪಲ್ಲಿ ಎಷ್ಟು ಪ್ರೀತಿಯಿಂದ ಏನ್ ಬರ್ಬೇಕು? ಕಣ್ಣೀರ್ ಬರ್ಬೇಕು. ಬಾಬಾ ಹೇಳ್ತಿದ್ರೆ ಭಕ್ತಿ ಮಾರ್ಗದಲ್ಲೂ ಕಣ್ಣೀರ್ ಬರುತ್ತೆ. ಆದ್ರೆ ಭಕ್ತಿ ಮಾರ್ಗನೇ ಬೇರೆ, ಜ್ಞಾನ ಮಾರ್ಗನೇ ಬೇರೆ ಆಗಿದೆ. ಇದಾಗಿದೆ ಸತ್ಯ ತಂದೆ ಜೊತೆಗೆ ಸತ್ಯವಾದ ಪ್ರೀತಿ. ಇಲ್ಲಿಯ ಮಾತೇ ಭಿನ್ನವಾಗಿದೆ. ಇಲ್ಲಿ ನೀವು ಶುಭಾಬರ ಹತ್ರ ಬರ್ತೀರಿ, ಜರೂರ್ ರಥ ಪರ್ ಸವಾರ್ ಹೋಗ. ಅವಶ್ಯವಾಗಿ ನಮಗೆ ಬ್ರಹ್ಮ ಬಾಬಾ ಅವ್ರ ಶರೀರ ರೂಪಿ ರಥದಲ್ಲಿ ಶಿವಬಾಬಾ ಸವಾರಿ ಮಾಡ್ತಿದ್ದಾರೆ. ಬಿಗರ್ ಶರೀರ್ ಆತ್ಮ तो वहां मिल सकती है, या तो सब ಶರೀರಧಾರಿ. ಶರೀರ ಇಲ್ಲದೆ ಶಿವಬಾಬನ್ನ ಮಿಲನ ಮಾಡೋದು ಪರಂಧಾಮದಲ್ಲಿ. ಆದ್ರೆ ಇಲ್ಲಿ ಮಿಲನ ಮಾಡ್ಬೇಕಂದ್ರೆ ಏನ್ ಬೇಕು? ಮಿಲನ ಮಾಡೋರಿಗೂ ಶರೀರ ಇರ್ಬೇಕು, ಮಿಲನದ ಅನುಭವ ಮಾಡೋರ್ಗುನು ಶರೀರ ಬೇಕು. जानते ये बाप दादा है तो बाप को याद करना ही पड़े, बहुत प्यार से महिमा करनी पड़े. ನೋಡಿ, ಬಾಬಾ ಅವ್ರ ನೆನ್ಪು ಮಾಡ್ಬೇಕು. ಯಾಕೆಂದ್ರೆ ಇಲ್ಲಿ ಬಾಪ್ ದಾದ ಒಟ್ಟಿಗೆ ಇದ್ದಾರೆ. ಬಾಬಾ ಅವ್ರನ್ನ ಬಹಳ ಪ್ರೀತಿಯಿಂದ ಮಹಿಮೆ ಮಾಡ್ಬೇಕು. ಬಾಬಾ ನಮಗ್ ಏನ್ ಕೊಡ್ತಾರೆ ಅವನ್ನೆಲ್ಲ ನೆನ್ಪು ಮಾಡ್ಕೊಳ್ಬೇಕು. तुम बच्चे जानते हो बाबा आए हैं हमें इस मंजिल से जंगल से ले जाने. ನಿಮ್ಗೆ ಗೊತ್ತಿದೆ ಬಾಬಾ ಬಂದಿದ್ದಾರೆ ನಾವು ಮಕ್ಕಳನ್ನ ಈ ಕಾಡಿನಿಂದ ಕರ್ಕೊಂಡು ಹೋಗ್ಲಿಕ್ಕೆ. मंगलम भगवान विष्णु कहा जाता है, सबका मंगल करने वाला है, सबका कल्याण होता है. ಬಾಬಾ ಎಲ್ಲರ ಮಂಗಳಕಾರಿ, ಎಲ್ಲರ ಕಲ್ಯಾಣವನ್ನ ಮಾಡುವಂತವರು. ಏಕ್ ಹಿ ಬಾಪ್ ಹೇ ತೋ ಉनको ಯಾद करना है. ಒಬ್ಬರೇ ತಂದೆ, ಇವರನ್ನೇ ನಾವು ನೆನಪು ಮಾಡ್ಬೇಕು. ಹಮ್ ಕ್ಯೋ ನಹೀ ಕಿಸ್ಕಾ ಕಲ್ಯಾಣ ಕರ್ ಸಕ್ತೆ, ಜರೂರ್ ಕೋಯಿ ಖಾಮಿ ಹೈ. ನಾವು ನಮ್ ತಂದೆ ಕಲ್ಯಾಣಕಾರಿ ಅಂದ್ಮೇಲೆ ನಾವೇನ್ ಮಾಡ್ಬೇಕು? ಎಲ್ಲರ ಕಲ್ಯಾಣ ಮಾಡ್ಬೇಕು. ನಾನು ಇನ್ನೊಬ್ಬರ ಕಲ್ಯಾಣ ಮಾಡದೇ ಇದ್ರೆ
ಅವಶ್ಯವಾಗಿ ನನ್ನಲ್ಲಿ ಯಾವುದೋ ಕೊರತೆ ಇದೆ ಅಲ್ವಾ? ಚೆಕ್ ಮಾಡ್ಕೋಬೇಕು ಇದನ್ನು. ನಾನಿವತ್ತು ಎಷ್ಟು ಜನರ ಕಲ್ಯಾಣ ಮಾಡಿದೆ, ಎಷ್ಟು ಜನರಿಗೆ ಜ್ಞಾನ ಕೊಟ್ಟೆ. ಜ್ಞಾನ ಕೊಡ್ಲಿಲ್ಲ, ಇನ್ನೊಬ್ಬರಿಗೆ ಸಂದೇಶ ಕೊಡ್ಲಿಲ್ಲ ಅಂದ್ರೆ ನನ್ನಲ್ಲಿ ಕೊರತೆ ಇದೆ ಅಂತ. बाबा कहते याद का जौहर नहीं है, इसलिए वाणी में भी कशिश नहीं होती है. ಯಾರಿಗೆ ಯೋಗದ ಹರಿತ ಇಲ್ಲವೋ ಅವರ ಜ್ಞಾನದಲ್ಲೂ ಕೂಡ ಯಾವುದೇ ಪ್ರಭಾವ ಇರುವುದಿಲ್ಲ, ಹರಿತ ಇರುವುದಿಲ್ಲ. ಬಾಬಾ ಹೇಳ್ತಾ ಇದ್ದಾರೆ ಯದಿ ಡ್ರಾಮಾ, ಇದು ಕೂಡ ನಾಟಕನೇ. अब फिर अच्छी तरह जौहर धारण करो. ಇಲ್ಲಿವರೆಗೆ ಆಗಿದ್ದು ಡ್ರಾಮಾ ಮರೆತು ಬಿಡ್ರಿ. ಆದ್ರೆ ಈಗ ಏನ್ ಮಾಡ್ರಿ? ನಿಮ್ಮ ಜ್ಞಾನದ ಖಡ್ಗಕ್ಕೆ ಯೋಗದ ಹರಿತವನ್ನ ತುಂಬ್ರಿ. ಅಂದ್ರೆ ಬಹಳ ಚೆನ್ನಾಗಿ ಯೋಗ ಮಾಡ್ರಿ, ಆಗ ನೀವು ಹೇಳಿದ ಜ್ಞಾನ ನಾಟುತ್ತೆ. ನೆನಪಿನ ಯಾತ್ರೆ ಕಷ್ಟ ಇದೆ, ಅಷ್ಟು ಈಸಿ ಅಲ್ಲ. ಹಮ್ ಭಾಯಿ ಕೋ ಜ್ಞಾನ ದೇತೆ, बाबा का परिचय देते, बाबा से वर्षा पाना है, बाबा फील कर दे, ಗಡಿ ಗಡಿ ಭೂಲ್ ಜಾತೆ. ಬ್ರಹ್ಮ ಬಾಬಾವ್ರಿಗೆ ಎಷ್ಟು ಕಷ್ಟ ಆಗ್ತಿತ್ತು, ಬಾರಿ ಬಾರಿ ಮರಿತಿದ್ರು. ಅಷ್ಟು ಈಸಿ ಅಲ್ಲ ಯೋಗ. ಆದ್ರೆ ಪರಿಶ್ರಮ ಪಡ್ಬೇಕದ್ರಲ್ಲಿ. ಬಾಬಾನ್ ಜೊತೆಗಿದ್ದೀವಿ ಅಂತ ಬಿಟ್ಟು ಬಿಡೋದಲ್ಲ, ಅವ್ರನ್ನ ನೆನಪು ಮಾಡ್ಬೇಕು. ಬಾಬಾ ತೋ ಸಬ್ಕೋ ಬಚ್ಚಾ ಸಮಜ್ತೆ, ತಬ್ ತೋ ಬಚ್ಚೆ ಬಚ್ಚೆ ಕಾತೆ. ಬಾಬಾ ಎಲ್ಲರಿಗೂ ಮಕ್ಕಳಂತ ತಿಳ್ಕೊಂಡಿರೋದ್ರಿಂದ ಎಲ್ಲರಿಗೂ ಮಕ್ಕಳೇ ಮಕ್ಕಳೇ ಅಂತ ಹೇಳ್ತಾರೆ. ಯ ಬಾಬಾ ತೋ ಸಬ್ಕಾ ಹೇ, ವಂಡರ್ಫುಲ್ ಪಾಠ ಏನಾ ಇನ್ಕಾ. ನೋಡಿ, ಇವರೆಲ್ಲರ ತಂದೆ, ಇವ್ರದ ಪಾತ್ರನೇ ಒಂದು ಅದ್ಭುತ ಪಾತ್ರ. ಬಾಬಾ ತೋ ಬಚ್ಚೆ ಬಚ್ಚೆ ಕಹೆಂಗೆ, ಆಯಾ ಹಿ ಹೂ ಬಚ್ಚೋಂ ಕೋ ವರ್ಸಾ ದೇನೆ. ಬಾಬಾ ಬಂದಿರೋದೇ ಮಕ್ಕಳಿಗೆ ಆಸ್ತಿಯನ್ನ ಕೊಡ್ಲಿಕ್ಕೆ. ಬಾಬಾ ಸಬ್ ಸುನಾ ದೇತೆ, ಬಚ್ಚೋಂ ಸೆ ಕಾಮ್ ಮುझे लेना है ना. ये बहुत ವಂಡರ್ಫುಲ್ ಚಟ್ಪಟಿ ನಾಲೆಜ್ है. ಬಾಬಾ ಎಲ್ಲವನ್ನು ಹೇಳ್ತಾರೆ. ಬಚ್ಚೋ ಸೆ ಕಾಮ್ ಮುझे लेना है, ಮಕ್ಕಳಿಂದ ಕೆಲಸ ತಗೋಬೇಕಂತೆ ಬಾಬಾ. ಇವೆಲ್ಲ ಬಹಳ ವಂಡರ್ಫುಲ್ ಆಗಿರುವಂತ ಚಟ್ಪಟಿ ನಾಲೆಜ್ ಅಂತಾರೆ ಬಾಬಾ. ಯ ನಾಲೆಜ್ ಅಟಪಟಿ ಅವರ ಖಟಪಟಿ ಬಿ ಹೈ. ಈ ನಾಲೆಜ್ ಹೆಂಗಿದೆ ಅಂತೆ? ಅಟಪಟಿ ಖಟಪಟಿ ಅಂದ್ರೆ ಬಹಳ ಅದ್ಭುತ. ಸಿಂಪಲ್ಲೇ, ಸರಳನೇ, ಆದ್ರೆ ಬಹಳ ಅದ್ಭುತ. ಸಂಸ್ಕಾರ ಇರೋದಷ್ಟೇ ಅರ್ಥ ಆಗತ್ತದ. ಉಳಿದವ್ರಿಗೆ ಏನ್ ಇವ್ರ ನಾಲೆಜ್? ತಲೆ ಇಲ್ಲ, ಬುಡ ಇಲ್ಲ. ಆ ಭಕ್ತಿ ಮಾರ್ಗದ ಕತೆ ಹೆಂಗಿರುತ್ತೆ ಅಂದ್ರೆ ಸಿರಿಯಲ್ ಆಗಿರುತ್ತೆ. ಜ್ಞಾನ ನೋಡಿ, ಬಾಬಾ ಎಲ್ಲೋ ಇದ್ದವರು ಎಲ್ಲೋ ತಗೊಂಡೋಗ್ತಾರೆ. ಭಕ್ತರಿಗೆ ಎಲ್ಲ ಅರ್ಥನೇ ಆಗೋದಿಲ್ಲ ಈ ಜ್ಞಾನ ಅಲ್ವಾ? ಬಹಳ ವಂಡರ್ಫುಲ್ ಇದೆ ಇದು ನಾಲೆಜ್. ವೈಕುಂಠ ಕಾ ಮಾಲೀಕ್ ಬನ್ನೆ ಕೆ ಲಿಯೆ ನಾಲೆಜ್ ಬಿ ಐಸೆ ಚಾಹಿಯೆ ನಾ. ವೈಕುಂಠದ ಮಾಲೀಕ ಆಗ್ಬೇಕಂದ್ರೆ ಆ ಮಾಲೀಕ ಆಗೋರ್ಗೆ, ವಿಶ್ವದ ಮಾಲೀಕ, ವೈಕುಂಠದ ಮಾಲೀಕ ಆಗೋರ್ಗೆ ಅಷ್ಟೇ ಶ್ರೇಷ್ಠವಾದ ನಾಲೆಜ್ ಕೂಡ ಬೇಕು ತಾನೆ. अच्छा हरे को बाबा को याद करना है, दैवी गुण भी धारण करने. ಪ್ರತಿಯೊಬ್ರು ಬಾಬಾ ಅವ್ರ ನೆನ್ಪು ಮಾಡ್ಬೇಕು, ದೈವಿ ಗುಣವನ್ನು ಕೂಡ ಧಾರಣೆ ಮಾಡ್ಕೋಬೇಕು. ಮುಕ್ಸೆ ಕವಿ ಉಲ್ಟೆ ಸುಲ್ಟೆ ಅಕ್ಷರ ನಹಿ ಬೋಲ್ನೆ ಹೈ, ಬಾಯಿಂದ ಎಂದು ಉಲ್ಟಾ ಸುಲ್ಟಾ ಮಾತುಗಳನ್ನ ಆಡಬಾರ್ದು. ಪ್ಯಾರ್ ಸೆ ಕಾಮ್ ನಿಕಾಲ್ನ ಹೈ, ಪ್ರೀತಿಯಿಂದ ಎಲ್ಲರಿಂದ ಕೆಲಸ ಮಾಡಿಸಿಕೊಳ್ಳಿ. ಅಚ್ಚಾ मीठे मीठे सिकिलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. धारणೆಗಾಗಿ ಮುಖ್ಯ ಸಾರ. ಬೆಳಿಗ್ಗೆ ಬೆಳಿಗ್ಗೆ ಏಕಾಂತದಲ್ಲಿ ಕುಳಿತು ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಬೇಕು. ಇಡೀ ಜಗತ್ತನ್ನು ಮರೆಯಬೇಕು. ಎರಡನೇ ಪಾಯಿಂಟ್, ತಂದೆಯ ಸಮಾನ ಎಲ್ಲರ ಕಲ್ಯಾಣಕಾರಿ ಆಗಬೇಕು. ಎಲ್ಲರ
ಕೊರತೆಗಳನ್ನು ತೆಗೆದುಹಾಕಬೇಕು. ಕೊರತೆಗಳನ್ನು ತೆಗೆದುಹಾಕಬೇಕು. ತಮ್ಮ ಮೇಲೆ ಬಹಳ ಕಣ್ಣನ್ನು ಇಟ್ಟುಕೊಳ್ಳಬೇಕು, ಅಂದ್ರೆ ಚಾರ್ಟ್ ಇಡಬೇಕು. ನಿಮ್ಮ ರಿಜಿಸ್ಟರ್ ಅನ್ನು ನೋಡಿಕೊಳ್ಳಬೇಕು. ವರದಾನ: ಸರ್ವ ಪ್ರಾಪ್ತಿಗಳ ಖಜಾನೆಗಳನ್ನು ಸ್ಮೃತಿ ಸ್ವರೂಪ ಆಗಿ, ಸರ್ವ ಪ್ರಾಪ್ತಿಗಳ ಖಜಾನೆಗಳನ್ನು ಸ್ಮೃತಿ ಸ್ವರೂಪ ಆಗಿ ಕಾರ್ಯದಲ್ಲಿ ತೊಡಗಿಸುವಂತ ಸದಾ ಸಂತುಷ್ಟ ಆತ್ಮ ಆಗಿರಿ. ಬಾಬಾ ಇದರ ತಾತ್ಪರ್ಯ ಹೇಳ್ತಾರೆ, ಸಂಗಮಯುಗದ ವಿಶೇಷ ವರದಾನ ಸಂತುಷ್ಟತೆಯಾಗಿದೆ. ಸಂಗಮಯುಗದ ವಿಶೇಷ ವರದಾನ ಯಾವುದು? ಸಂತುಷ್ಟತೆ. ಮತ್ತು ಸಂತುಷ್ಟತೆಯ ಬೀಜ, ಸಂತುಷ್ಟತೆಯ ಬೀಜ ಯಾವುದು? ಸರ್ವ ಪ್ರಾಪ್ತಿಗಳು. ಅಸಂತುಷ್ಟತೆಯ ಬೀಜ, ಸಂತುಷ್ಟತೆಗೆ ಬೀಜ ಸರ್ವ ಪ್ರಾಪ್ತಿಗಳು. ಅಸಂತುಷ್ಟತೆಗೆ ಬೀಜ ಸ್ಥೂಲ ಮತ್ತು ಸೂಕ್ಷ್ಮ ಅಪ್ರಾಪ್ತಿಗಳು. ಬ್ರಾಹ್ಮಣರ ಗಾಯನವಾಗಿದೆ, ಅಪ್ರಾಪ್ತಿ ಯಾವುದು ವಸ್ತು ಇಲ್ಲ ಬ್ರಾಹ್ಮಣರ ಖಜಾನೆಯಲ್ಲಿ. ಎಲ್ಲ ಮಕ್ಕಳಿಗೆ ಒಬ್ಬರ ಮೂಲಕ ಒಂದೇ ರೀತಿ ಅಖೂಟ ಖಜಾನೆ, ಅಖಂಡವಾದ ಖಜಾನೆ ಸಿಗುತ್ತದೆ. ಕೇವಲ ಪ್ರಾಪ್ತಿಗಳಿದ್ರೂ ಖಜಾನೆಗಳನ್ನ ಪ್ರತಿಯೊಂದು ಸಮಯದಲ್ಲೂ ಕಾರ್ಯದಲ್ಲಿ ತೊಡಗಿಸ್ರಿ. ಕೇವಲ ಏನ್ ಮಾಡ್ಬೇಕು ನಾವು? ಸಿಕ್ಕಿರುವಂತ ಖಜಾನೆಗಳನ್ನ ಸಮಯದಲ್ಲಿ ಸರಿಯಾಗಿ ಉಪಯೋಗಿಸ್ಬೇಕು, ಅಂದ್ರೆ ಸ್ಮೃತಿ ಸ್ವರೂಪ ಆಗ್ಬೇಕು. ದೇಹದಿನ ಪ್ರಾಪ್ತಿಗಳನ್ನ ಹದ್ದಿನಲ್ಲಿ ಪರಿವರ್ತನೆ ಮಾಡ್ಕೋಬೇಡಿ. ಏನಾಯ್ತಾರೆ ಬಾಬಾ? ದೇಹದಿನ ಪ್ರಾಪ್ತಿಗಳನ್ನ ಹದ್ದಿನಲ್ಲಿ ಪರಿವರ್ತನೆ ಮಾಡ್ಕೋಬೇಡಿ, ಆಗ ನೀವು ಸದಾ ಸಂತುಷ್ಟರಾಗಿ ಇರ್ತೀರಿ. ಅದನ್ನ ಬೇಹದ್ದಿನಲ್ಲಿ ಪರಿವರ್ತನೆ ಮಾಡ್ಕೊಳ್ತಾ ಹೋಗ್ಬೇಕು. ಸ್ಲೋಗನ್: ಎಲ್ಲಿ ನಿಶ್ಚಯ ಇರುತ್ತದೆಯೋ ಅಲ್ಲಿ ವಿಜಯದ ಅದೃಷ್ಟದ ರೇಖೆ ಅಥವಾ ಅದೃಷ್ಟದ ಗೆರೆ ಮಸ್ತಕದಲ್ಲಿ ಇದ್ದೇ ಇರುತ್ತದೆ. ಅದೃಷ್ಟದ ಗೆರೆ ಮಸ್ತಕದಲ್ಲಿ ಯಾವಾಗಿರುತ್ತೆ? ನಿಶ್ಚಯ ಇದ್ದಾಗ, ನಿಶ್ಚಯ ಇದ್ದಲ್ಲಿ. ಮತ್ತು ಎಲ್ಲಿ ವಿಜಯದ ಅದೃಷ್ಟ ಇರುತ್ತೆ ಅಲ್ಲಿ ಮಸ್ತಕದಲ್ಲಿ ಅದೃಷ್ಟದ ಗೆರೆ ಇರುತ್ತೆ. ಅಚ್ಚಾ, ಓಂ ಶಾಂತಿ. ಏನ್ ತಿಳಿಸಿದ್ರು ಬಾಬಾ?